ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ
ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೆ ಗುರೂನ್ಮಮ. ಶ್ರೀ ವಿದ್ಯಾ ಶ್ರೀಶತೀರ್ಥಗುರುಭ್ಯೋ ನಮಃ. ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನನಗೆ ನೀಡಿರುವಂತಹ ವಿಚಾರ, ಹರಿದಾಸರು ಸಾಮಾಜಿಕವಾಗಿ ನಡೆಸಿರುವಂತಹ ಒಂದು ಕ್ರಾಂತಿ. ಈ ಸಾಮಾಜಿಕವಾಗಿ ಅಂದರೆ ಸಮಾಜಕ್ಕೆ ಉಪಯೋಗ ಆಗುವಂತಹ ಅನೇಕ ಬದಲಾವಣೆಗಳನ್ನು ಅನೇಕ ಜನ ಮಹಾನುಭಾವರು ತಂದಿರುವಂತಹ ಬೇಕಾದಷ್ಟು ಉದಾಹರಣೆಗಳು ನಮಗೆ ಇದೆ. ಅದು ಧಾರ್ಮಿಕ ಕ್ಷೇತ್ರದಲ್ಲೇ ಆಗಿರಬಹುದು, ರಾಜಕೀಯ ಕ್ಷೇತ್ರದಲ್ಲೇ ಆಗಿರಬಹುದು, ಮತ್ತಿನ್ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು. ಆಗಾಗ ಆಯಾ ಕಾಲಕ್ಕೆ ಅನೇಕ ಬದಲಾವಣೆಗಳು ಅಗತ್ಯಕ್ಕೆ ತಕ್ಕಂತೆ ಒಂದು ಚೌಕಟ್ಟಿನ ಒಳಗೆ ಬರ್ತಾನೇ ಇರುತ್ತೆ. ಆದರೆ ಆ ಬದಲಾವಣೆಯನ್ನು ತರುವಂಥವ್ರು ಯಾರಿರಬೇಕು, ಅದು ಕೂಡ ಬಹಳ ಮುಖ್ಯ ಆಗಿರುವಂಥದ್ದು. ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಬಂದು ಒಂದು ಬದಲಾವಣೆಯನ್ನು ತರ್ತೀನಿ ಅಂತಂದರೆ ಸಮಾಜ ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಒಂದು ಸಮಾಜಕ್ಕೆ ಅದರ ಅಗತ್ಯ ಇರಬೇಕು. ಬದಲಾವಣೆಯನ್ನು ತರುವಂತಹ ವ್ಯಕ್ತಿಯಲ್ಲಿ ಅಂತಹ ಒಂದು ಉತ್ತಮ ಯೋಗ್ಯತೆ ಇರಬೇಕು ಮತ್ತು ಅದು ಒಂದು ನೈತಿಕ ಧಾರ್ಮಿಕ ಚೌಕಟ್ಟಿನ ಒಳಗೆ ಇರಬೇಕು. ಇಷ್ಟೆಲ್ಲ ಇತ್ತು ಅಂತಾದರೆ ಅಂತಹ ಒಂದು ಕ್ರಾಂತಿ ಸಮಾಜದ ಹಿತಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಈ ಕ್ರಾಂತಿ ಅನ್ನೋ ಶಬ್ದವನ್ನು ಕೇಳಿದ ಕೂಡಲೇ ಏನೋ ದೊಡ್ಡ ಜಗಳ ಗಲಾಟೆ ಈ ಥರನೇ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಒಂದು ದೊಡ್ಡದಾಗಿರುವಂತಹ ಬದಲಾವಣೆ ಆಗಬೇಕಾದರೆ ಅನೇಕ ವಿರೋಧಗಳು ಇದೆಲ್ಲ ಎಲ್ಲ ಕ್ಷೇತ್ರದಲ್ಲೂ ನಡೆಯುವಂಥದ್ದು ಸಹಜವೇ. ಆದರೂ ಕೂಡ ಕ್ರಾಂತಿ ಅನ್ನೋ ಶಬ್ದಕ್ಕೆ ಸರಿಯಾದ ಅರ್ಥದಲ್ಲಿ ಇಂದಿಗೆ ಬಳಕೆ ಇಲ್ಲ ಅಂತಲೇ ಹೇಳಬಹುದು. ಶಾಂತಿ ಅನ್ನೋದಕ್ಕೆ ವಿರುದ್ಧವಾಗಿ ಕ್ರಾಂತಿ ಅನ್ನೋದನ್ನು ಉಪಯೋಗಿಸೋದನ್ನು ನಾವು ನೋಡ್ತೀವಿ. ಅದರ ವಸ್ತುತಃ ಆ ರೀತಿಯಾಗಿ ಇಲ್ಲ. ಸಮಾಜದ ಹಿತಕ್ಕಾಗಿ ತರುವಂತಹ ಒಂದು ಬದಲಾವಣೆ ಏನಿದೆ ಅದನ್ನೇ ಕ್ರಾಂತಿ ಅಂತ ಹೇಳ್ತಾರೆ. ಪ್ರಸಕ್ತ ಕಾಲದ ಸಮಾಜ ಸಹಜವಾಗಿ ಅದನ್ನು ವಿರೋಧಿಸುತ್ತೆ. ವಿರೋಧಿಸಿದರೂ ಕೂಡ ಅಗತ್ಯ ಇರುತ್ತೆ ಅನ್ನೋ ಕಾರಣಕ್ಕಾಗಿ ತರುವಂತಹ ಬದಲಾವಣೆ. ಆ ಬದಲಾವಣೆ ಆಗುವಂತಹ ಹಂತದಲ್ಲಿ ಅನೇಕ ಸಂಘರ್ಷಗಳು, ಅದು ಸಂಘರ್ಷ ಅಂದರೆ ಅದು ದೈಹಿಕವಾದ ಸಂಘರ್ಷನೇ ಆಗಿರಬೇಕು ಅಂತಿಲ್ಲ, ಬೌದ್ಧಿಕ ಸಂಘರ್ಷವೋ ಯಾವ ಥರದ್ದಾರೂ ಆಗಿರಬಹುದು. ಅದು ಸಹಜವಾಗಿ ಅದೆಲ್ಲವೂ ಕೂಡ ನಡೆಯುತ್ತೆ. ಆ ರೀತಿಯಲ್ಲಿ ಅನೇಕ ಜ್ಞಾನಿಗಳು ಬೇಕಾದಷ್ಟು ಬದಲಾವಣೆಗಳನ್ನು ಈ ದೇಶದಲ್ಲಿ ತಂದಿದ್ದಾರೆ. ಅದರಲ್ಲಿ ಹರಿದಾಸರು ಕೂಡ ಇಂತಹ ಬದಲಾವಣೆಗಳನ್ನು ತಂದಿದ್ದಾರೆ. ಆದರೆ ಒಂದನ್ನು ನಾವು ಇಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗಿರೋದೇನು ಅಂದರೆ, ಇವರು ಬದಲಾವಣೆಯನ್ನು ತಂದಿದ್ದಾರೆ ಅಂದ ಕೂಡಲೇ ಧರ್ಮ ಬಾಹಿರವಾಗಿರುವಂಥದ್ದು, ಧರ್ಮ ವಿರುದ್ಧವಾಗಿರುವಂಥದ್ದು ಏನೋ ಒಂದನ್ನು ಮಾಡ್ತಾ ಇದ್ದಾರೆ ಅಂತ ಸರ್ವಥಾ ಭಾವಿಸಬಾರದು. ಯಾಕೆ ಅಂತಂದರೆ ಧರ್ಮ ಸಂರಕ್ಷಣೆಗಾಗಿಯೇ ಇರುವಂತಹ ಜ್ಞಾನಿಗಳು ಇಂಥವರು ಧರ್ಮ ಬಾಹಿರವಾಗಿರೋದನ್ನು ಸರ್ವಥಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧರ್ಮದ ನಿಜವಾದ ಅಭಿಪ್ರಾಯ ಏನಿರುತ್ತೆ ಅದನ್ನು ಜನಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇನೆ, ಯಾವ ಕಾಲಕ್ಕೆ ಯಾವುದು ಧರ್ಮವಾಗಿರುತ್ತೆ ಅನ್ನುವಂತಹ ಪರಿಜ್ಞಾನ ಇಲ್ಲದೇನೆ ಅದರ ಅಜ್ಞಾನದಿಂದ ತಪ್ಪುಗಳು ನಡೀತಾ ಇದ್ದರೆ ಅದನ್ನು ಪುನಃ ಸರಿಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಸಮಾಜ ಯಾವುದನ್ನೋ ಧರ್ಮಸಮ್ಮತ ಅಂತ ತಿಳಿದುಕೊಂಡು ತಪ್ಪು ದಾರಿಯಲ್ಲೇ ನಡೀತಾ ಅದೇ ಅಭ್ಯಾಸ ಆಗಿರುತ್ತೆ. ಆದ್ದರಿಂದಾಗಿ ನಿಜವಾದ ಧರ್ಮಶಾಸ್ತ್ರದ ಅಭಿಪ್ರಾಯ ಏನು ಅಂತ ಇನ್ನೊಬ್ಬರು ತಿಳಿಸಿದಾಗ ಒಪ್ಕೊಳ್ಳಿಕ್ಕೆ ಸಹಜವಾಗಿ ಸಮಾಜದಲ್ಲಿ ಒಟ್ಟಿಗೆ ಒಂದು ಮನಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹರಿದಾಸರು ಯಾವುದೇ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ ಅಂತಂದರೆ ಅದು ಧರ್ಮದ ಚೌಕಟ್ಟಿನಲ್ಲೇ. ಎಲ್ಲಿಯೂ ಕೂಡ ಅವರು ಈ ಧರ್ಮ ಬಾಹಿರವಾಗಿ ನಡೆದುಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳೋದೇ ಇಲ್ಲ ಅವರು. ಮತ್ತು ಅವರು ಈ ಒಂದು ಕ್ರಾಂತಿಯನ್ನು ತಂದಿದ್ದು ಅಂತಂದರೆ ಎರಡು ರೀತಿಯಲ್ಲಿ ಅವರು ಈ ಒಂದು ಕ್ರಾಂತಿಯನ್ನು ಬದಲಾವಣೆಯನ್ನು ತಂದಿರ್ತಾರೆ.
ಆ ಬದಲಾವಣೆ ಏನು ಅನ್ನೋದನ್ನೇ ನಾವಿನ್ನು 3 ದಿನ ಪ್ರವಚನದಲ್ಲಿ ನೋಡೋರಿದ್ದೀವಿ. 2 ರೀತಿಯಲ್ಲಿ, ಅಂದರೆ ಕೃತಿಯಿಂದ 2 ಅರ್ಥ ಇದೆ. ಒಂದು, ನಾವು ಮಾಡುವಂತಹ ಕೆಲಸ, ಅದನ್ನೂ ಕೃತಿ ಅಂತ ಹೇಳ್ತಾರೆ. ಇನ್ನೊಂದು, ನಾವು ಮಾಡುವಂತಹ ಗ್ರಂಥ ರಚನೆ, ಅದನ್ನೂ ಕೂಡ ಕೃತಿ ಅಂತ ಹೇಳಿ ಕರೀತಾರೆ. ಹೀಗೆ ಅವರು ತಮ್ಮ ನಡತೆಯಲ್ಲೂ ಕೂಡ ತೋರಿಸಿಕೊಟ್ಟು ಬದಲಾವಣೆಯನ್ನು ತಂದರು. ತಮ್ಮ ಪದಪದ್ಯಗಳಲ್ಲೂ ಕೂಡ ಅವುಗಳನ್ನು ಹೇಳ್ತಾ ಬದಲಾವಣೆಗಳನ್ನು ತಂದರು. 2 ವಿಧವಾಗಿರುವಂತಹ ಕೃತಿಗಳಿಂದ ಅವರು ಒಂದು ಬದಲಾವಣೆಯನ್ನು ಸಮಾಜದಲ್ಲಿ ತಂದರು. ಆದರೆ ಎಷ್ಟೋ ಬಾರಿ ಏನಾಗಿರುತ್ತೆ, ನಮಗೆ ಅವರ ಗ್ರಂಥಗಳು ಪ್ರಮಾಣವಾಗುತ್ತೆ, ಅವರ ನಡತೆ ಕೆಲವೊಮ್ಮೆ ನಾವು ಅನುಸರಿಸಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಒಂದು ಮಾತು ಬರುತ್ತೆ, ಭಾಗವತದಲ್ಲೂ ಹೇಳ್ತಾರೆ, ಮಹಾ ತೇಜಸ್ವಿಗಳಿಗೆ ಕೆಲವು ತಪ್ಪುಗಳು ದೋಷ ಆಗೋದಿಲ್ಲ. ಅವರು ಶಾಸ್ತ್ರ ವಿರುದ್ಧವಾಗಿಯೋ ಲೋಕನೀತಿಯ ವಿರುದ್ಧವಾಗಿಯೋ ನಡೆದಂತೆ ಕಾಣುತ್ತೆ, ನಾವು ಅದನ್ನು ಅನುಸರಿಸ್ತಾ ಹೋಗಬಾರ್ದು. ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, ಪುರಂದರದಾಸರ ಜೀವನ ಚರಿತ್ರೆಯಲ್ಲೇ ಕೇಳ್ತೀವಿ. ಪುರಂದರದಾಸರು ಅವರಿಗೆ ವ್ಯಾಸರಾಜರಿಂದ ಮಠದಿಂದ ಆಹ್ವಾನಕ್ಕೆ ಬರುತ್ತೆ. ವ್ಯಾಸರಾಜರು ನಿಮಗಾಗಿ ಕಾಯ್ತಾ ಇದ್ದಾರೆ, ಬೇಗ ಬರಬೇಕು, ಮಠಕ್ಕೆ ಊಟಕ್ಕೆ ಬರಬೇಕು ಅಂಥೇಳಿ ಆಹ್ವಾನ ಬರುತ್ತೆ. ಆದರೆ ಪುರಂದರದಾಸರದ್ದು ಸ್ನಾನವೂ ಕೂಡ ಆಗಿರೋದಿಲ್ಲ. ಗುರುಗಳ ಆಹ್ವಾನ ಇದೆ ಅಂತ ಹೇಳಿ ತತ್ಕ್ಷಣ ಹೋಗಿಬಿಡ್ತಾರೆ. ಅವರು ಹೋಗಿ ಸ್ನಾನವೇ ಆಗಿರೋದಿಲ್ಲ, ಹಾಗೆ ಊಟವನ್ನು ಮುಗಿಸ್ತಾರೆ. ಹಾಗಿದೆ ನಮಗೆ ದೊಡ್ಡವರ ನಡೆ, ಅವ್ರು ಹೇಗೆ ನಡ್ಕೊಳ್ತಾರೋ ಹಾಗೇ ನಾವು ನಡ್ಕೊಳ್ಳೋದು ಅಂತ ಭಾವಿಸಿ ಅವರೇ ತೋರಿಸ್ಕೊಟ್ಟಿದ್ದಾರೆ ಪುರಂದರದಾಸರು. ಹಾಗಾಗಿ ನಾವು ಊಟ ಎಲ್ಲ, ತಿಂಡಿ ಕಾಫಿ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿದ್ರು ನಡೆದೀತು ಅಂತ ಸರ್ವಥಾ ಭಾವಿಸಬಾರದು. ಅಂಥ ಕಡೆ ಅವರ ನಡೆ ನಮಗೆ ಪ್ರಮಾಣ ಆಗೋದಿಲ್ಲ, ಅವರ ನುಡಿ ಪ್ರಮಾಣ ಆಗುತ್ತೆ. ಅವರು ಎಲ್ಲಾದರೂ ಗ್ರಂಥಗಳಲ್ಲಿ ಆ ಥರ ಹೇಳಿದಾರಾ? ಸ್ನಾನ ಇರಲಿ ಬಿಡಲಿ, ಮೊದಲು ತಿನ್ನಬಹುದು, ಈ ಥರ ಎಲ್ಲೂ ಹೇಳಿಲ್ಲ. ಅಂತಹ ಸ್ಥಳದಲ್ಲಿ ನಮಗೆ ಅವರ ನುಡಿ ಪ್ರಮಾಣ ಆಗುತ್ತೆ. ಕೃಷ್ಣ ಅವನು ಭಗವದ್ಗೀತೆಯಲ್ಲಿ ಏನು ಉಪದೇಶ ಕೊಟ್ಟಿದ್ದಾನೋ ಅದರಂತೆ ನಾವು ನಡೆದುಕೊಳ್ತೀವಿ ಹೊರತು, ಕೃಷ್ಣ ಏನು ನಡೆದುಕೊಂಡು ತೋರಿಸಿದ್ದಾನೆ ಅದು ಸಮಗ್ರವಾಗಿ ನಮಗೆ ಅನುಕರಣೀಯ ಅಲ್ಲ ನಮಗೆ. ಹಾಗೆ ಶ್ರೀಪಾದರಾಜರ ಚರಿತ್ರೆಯಲ್ಲೂ ಒಂದು ಘಟನೆ ಬರುತ್ತೆ. ಅವರು ದಿನವೂ ಕೂಡ ಅಭ್ಯಂಗವನ್ನು ಮಾಡ್ತಾ ಇರ್ತಾರೆ ಅಂಥೇಳಿ, ದಿನವೂ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡ್ತಾ ಇರ್ತಾರೆ ಅಂತ. ಸನ್ಯಾಸಿಗಳಿಗೆ ಪ್ರತಿದಿನವೂ ಕೂಡ ಅಭ್ಯಂಗ ಅನ್ನೋದು ನಿಷಿದ್ಧ, ಅದನ್ನು ಅವರು ಮಾಡ್ತಾ ಇರ್ತಾರೆ ಅಂತ ಹೇಳಿ ಅದನ್ನು ಜನಗಳೆಲ್ಲ ಈ ಥರ ಅಪವಾದವನ್ನು ಹಾಕ್ತಾರೆ. ಯತಿಗಳಾಗಿದ್ದು ಪ್ರತಿದಿನ ಅಭ್ಯಂಗ ಮಾಡೋದು ಅಂದರೆ ಏನು? ಕೊನೆಗೆ ಜನಗಳ ಅಪವಾದಕ್ಕೆ ಅವರು ಅಭ್ಯಂಗವನ್ನು ನಿಲ್ಲಿಸ್ತಾರೆ. ಕೊನೆಗೆ ಇಡೀ ಊರಿಗೇನೆ ದುರ್ಭಿಕ್ಷೆ ಉಂಟಾಗುತ್ತೆ, ಮಳೆ ಇಲ್ಲದೇನೆ ಬಿಸಿಲು ಜಾಸ್ತಿಯಾಗಿ ಕ್ಷಾಮ ಉಂಟಾಗುತ್ತೆ. ಅಂದರೆ ಅವರು ತಮ್ಮ ಯೋಗ ಸಾಮರ್ಥ್ಯದಿಂದ ಆ ಪ್ರದೇಶಕ್ಕೆ ಬರಬೇಕಾಗಿರುವಂತಹ ಬರಗಾಲದ ಬೇಗೆಯನ್ನು ತಮ್ಮಲ್ಲಿ ಆವಾಹನೆ ಮಾಡಿಕೊಂಡು ತಾವು ಅಭ್ಯಂಗವನ್ನು ಮಾಡಿ ಅದನ್ನು ಪರಿಹಾರ ಮಾಡ್ತಾಯಿದ್ರು. ಇಂತಹ ಮಹಾಯೋಗಿಗಳಿರ್ತಾರೆ, ಅವರ ನುಡಿಯನ್ನು ನೋಡಿ, ಅವರ ನಡೆಯನ್ನು ನೋಡಿ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ನಾವು ನಮಸ್ಕಾರ ಮಾಡಬೇಕೇ ಹೊರತು ಅಂಥದ್ದು ಅನುಕರಣೀಯ ಆಗೋದಿಲ್ಲ ನಮಗೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ, ಅವರ ನಡೆಯನ್ನು ತಮಗೆ ಅನುಕೂಲವಾಗಿ ಬೇಕಾದಷ್ಟು ವ್ಯಾಖ್ಯಾನ ಮಾಡುವಂಥದ್ದೆಲ್ಲ ನೋಡಿದ್ದೀವಿ ನಾವು. ಅವ್ರು ಹಾಗೆ ಮಾಡಿದ್ದಾರೆ, ಇವ್ರು ಹಾಗೆ ಮಾಡಿದ್ದಾರೆ ಅಂತ ಹೇಳಿ, ಅಥವಾ ಅವರ ಕೃತಿಗಳಲ್ಲೂ ಕೂಡ ಅದರ ನಿಜವಾದ ಅಭಿಪ್ರಾಯವನ್ನು ತೆಗೆದುಕೊಳ್ಳದೇನೆ ಏನೋ ಒಂದು ಅರ್ಥವನ್ನು ಮಾಡಿ, ಅಂದರೆ ಹೇಗಿರುತ್ತೆ ಅಂತಂದರೆ, ನಮಗೆ ಅನುಕೂಲವಾಗಿ ಏನಾದರೂ ಸ್ವಲ್ಪ ಕಂಡರೂ ಸಾಕು ಅದನ್ನೇ ದೊಡ್ಡದನ್ನಾಗಿ ಮಾಡ್ತೀವಿ. ಮಿಕ್ಕೆಲ್ಲ ಅವ್ರು ಏನು ಉಪದೇಶ ಮಾಡಿದ್ದಾರೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಮಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ಮಾತ್ರ ತೆಗೆದುಕೊಂಡು ಅದನ್ನೇ ಒಂದು ದೊಡ್ಡ ಕ್ರಾಂತಿ ಅಂಥೇಳಿ ನಾವು ಭಾವಿಸುವಂತಹ ದೊಡ್ಡ ಒಂದು ಅನರ್ಥ ಇದೆ. ಹಾಗಾಗಿ ನಾವು ಬಹಳ ಹುಷಾರಾಗಿ ನಾವು ಈ ಒಂದು ವಿಚಾರವನ್ನು ನೋಡಬೇಕಾಗತ್ತೆ. ಅವರು ಒಂದು ಕ್ರಾಂತಿಯನ್ನು ನಡೆಸಿದ್ರು ಅಂತಂದರೆ ಧರ್ಮದ ಚೌಕಟ್ಟಿನಲ್ಲೇನೆ ಸಮಾಜದ ಹಿತಕ್ಕಾಗಿ ಮಾಡಿರುವಂಥದ್ದು. ಇದನ್ನು ನಾವು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ವಿಷಯದಲ್ಲಿ ಸೇರಿಕೊಂಡಿರುವಂಥ ಇನ್ನೊಂದು ವಿಚಾರ ಅಂದರೆ ಹರಿದಾಸರು ನಡೆಸಿದ ಕ್ರಾಂತಿ. ಹರಿದಾಸರು ಅಂದರೆ ಯಾರು? ಹರಿ ಅಂದರೆ ಭಗವಂತ, ಅವನ ದಾಸರು. ಇಲ್ಲಿ ಹರಿದಾಸರು ಅಂತಂದರೆ ಎಲ್ಲರೂ ಭಗವಂತನ ದಾಸರೇ, ಅವರು ಒಪ್ಕೊಳ್ಳಿ ಬಿಡಲಿ. ಒಬ್ಬ ನಾಸ್ತಿಕನಾಗಿದ್ದರೂ ಕೂಡ ಅವನು ಭಗವಂತನ ಅಧೀನವಾಗಿಯೇ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಅವನು ದೇವರಿಲ್ಲ ಅಂತನ್ಲಿಕ್ಕೂ ದೇವರೇ ಅವನಿಗೆ ಸಾಮರ್ಥ್ಯವನ್ನು ಕೊಟ್ಟು ಅವನ ಬಾಯಿಯಲ್ಲಿ ಅದನ್ನು ನುಡಿಸಿರ್ತಾನೆ. ಹಾಗಾಗಿ ಪ್ರತಿಯೊಬ್ಬರೂ ಭಗವಂತನ ದಾಸರೇ. ಆದರೆ ನಾವಿಲ್ಲಿ ಹರಿದಾಸ ಅನ್ನೋ ಶಬ್ದಕ್ಕೆ ನೇರವಾಗಿ ಅಷ್ಟು ಮಾತ್ರ ಅರ್ಥವನ್ನು ಇಟ್ಕೊಳ್ಬಾರ್ದು. ಸಂಸ್ಕೃತದಲ್ಲಿ ಇಂತಹ ಪದಗಳನ್ನು ಯೋಗರೂಢ ಪದಗಳು ಅಂತ ಹೇಳಿ ಕರೀತಾರೆ, ಯೋಗರೂಢ ಶಬ್ದಗಳು ಅಂತ. ಅಂದರೆ ಅದರ ಪದಗಳನ್ನು ಬಿಡಿಸಿ ನೋಡಿದಾಗ ಸಿಗುವಂತಹ ಅರ್ಥ ಮತ್ತು ಸಮಾಜದಲ್ಲಿ ಅದನ್ನು ಹೆಚ್ಚಾಗಿ ಯಾವ ಅರ್ಥದಲ್ಲಿ ಬಳಸ್ತಾರೆ ಅಂತ ಅನ್ನೋದು ಎರಡನ್ನೂ ಗಮನಿಸಬೇಕಾಗತ್ತೆ. ಉದಾಹರಣೆಗೆ ಒಂದು ಪಂಕಜ ಅನ್ನುವಂಥ ಒಂದು ಪದ ಸಂಸ್ಕೃತದಲ್ಲಿ ಇದೆ. ಆ ಪಂಕಜ ಅನ್ನೋ ಶಬ್ದಕ್ಕೆ ಅರ್ಥ
ಪಂಕ ಅಂದರೆ ಕೆಸರು, ಜ ಅಂದರೆ ಹುಟ್ಟುತ್ತೆ ಅಂತ ಅರ್ಥ. ಲೋಕದಲ್ಲಿ ಪಂಕಜ ಅನ್ನೋ ಶಬ್ದವನ್ನು ಕಮಲ ಪುಷ್ಪವನ್ನು ಪಂಕಜ ಅನ್ನೋ ಶಬ್ದದಿಂದ ಕರೀತಾರೆ. ನಾವು ಅವಯವಾರ್ಥವನ್ನು ನೋಡೋದಾದರೆ ಕೆಸರಿನಲ್ಲಿ ಹುಟ್ಟಿದ್ದು ಅಂತ ಅರ್ಥ ಸಿಗುತ್ತೆ. ಆದರೆ ಕೆಸರಿನಲ್ಲಿ ಹುಳಗಳು ಹುಟ್ಟುತ್ತೆ ಮತ್ತು ಕಪ್ಪೆ ಅಂತಹ ಜಲಚರಗಳು ಕೂಡ ಹುಟ್ಟುವಂತಹ ಸಾಧ್ಯತೆ ಇದೆ. ಹಾಗಿದ್ದರೆ ಅವುಗಳನ್ನು ಯಾರೂ ಕೂಡ ಪಂಕಜ ಅಂತ ಕರೆಯೋದಿಲ್ಲ. ಹಾಗಿದ್ದರೆ ಅದರ ಅವಯವಾರ್ಥವನ್ನೂ ನೋಡಿಕೊಂಡು ಪ್ರಪಂಚದಲ್ಲಿ ಹೆಚ್ಚಾಗಿ ಯಾವ ಅರ್ಥದಲ್ಲಿ ಅದರ ಬಳಕೆ ಇದೆ ಎರಡನ್ನೂ ಹೇಗೆ ಗಮನಿಸ್ತೀವೋ ಹಾಗೆ ಹರಿದಾಸ ಅಂತ ಅನ್ನೋ ಶಬ್ದವನ್ನು ಯಾರು ಭಗವಂತನಿಗೆ ತಮ್ಮ ಜೀವನವನ್ನು ಒಂದು ಅಂಕಿತವನ್ನು ಇಟ್ಟು ಭಗವಂತನಿಗೆ ಜೀವನವನ್ನು ಸಮರ್ಪಣೆ ಮಾಡಿರ್ತಾರೋ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಜೀವನವನ್ನು ನಡೆಸ್ತಾ ಇರ್ತಾರೋ ಅಂಥವರನ್ನು ಹರಿದಾಸರು ಅಂತ ಹೇಳುವಂತಹ ಒಂದು ಪದ್ಧತಿ ಇದೆ. ಈ ಹರಿದಾಸರಲ್ಲಿ ಸನ್ಯಾಸಿಗಳೂ ಇದ್ದಾರೆ. ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಮೊನ್ನೆ ಇಲ್ಲಿ ತನಕ ನಮ್ಮ ವಿದ್ಯಾಪ್ರಸನ್ನ ತೀರ್ಥರು, ರತ್ನಾಕರ ತೀರ್ಥರು, ಹೀಗೆ ಇವರೆಲ್ಲರೂ ಕೂಡ ಇತ್ತೀಚಿನ ತನಕವೂ ಕೂಡ ಈಗ ಭಂಡಾರಕೆರೆ ಸ್ವಾಮಿಗಳು ಕೂಡ ಅವರು ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಹೀಗೆ ಸನ್ಯಾಸಿಗಳೂ ಕೂಡ ಇದ್ದಾರೆ, ಗೃಹಸ್ಥರಿದ್ದಾರೆ, ಪುರಂದರದಾಸರು, ವಿಜಯದಾಸರಂಥವರು, ಗೋಪಾಲದಾಸರಂತಹ ಬ್ರಹ್ಮಚಾರಿಗಳು ಕೂಡ ಇದ್ದಾರೆ. ಹೀಗೆ ಈ ಹರಿದಾಸ ಪರಂಪರೆಯಲ್ಲಿ ಅನೇಕ ವಿಧವಾಗಿರುವಂತಹ ಹರಿದಾಸರೆಲ್ಲರೂ ಕೂಡ ಇದ್ದಾರೆ. ಆದರೆ ಹರಿದಾಸರು ಅಂತ ಆಗಬೇಕಾದ್ರೆ ಒಂದಿಷ್ಟು ಅರ್ಹತೆಗಳಿರಬೇಕು ಅಂತ ಹೇಳಿ ವಿಜಯದಾಸರು ಹೇಳ್ತಾರೆ. ಅಂದರೆ ನಮಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹರಿದಾಸರು ನಡೆಸಿದ ಕ್ರಾಂತಿ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ ಹರಿದಾಸರು ಯಾರು ಅನ್ನೋದು ಸ್ಪಷ್ಟ ಕಲ್ಪನೆ ನಮಗೆ ಇರಬೇಕು. ಯಾಕೆಂದರೆ ಒಂದು ಬದಲಾವಣೆಯನ್ನು ಎಂತಹ ವ್ಯಕ್ತಿ ತರ್ತಾ ಇದ್ದಾನೆ, ಅದು ಸ್ವೀಕಾರ ಅರ್ಹ ಹೌದೋ ಇಲ್ಲವೋ ಅನ್ನೋದು ಅದರ ಮೇಲೆ ತೀರ್ಮಾನ ಆಗುತ್ತೆ. ಹಾಗಾಗಿ ನಮ್ಮಂತಹ ಸಾಮಾನ್ಯರ ಮಾತಿನಿಂದ ಸಮಾಜದ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹರಿದಾಸರು ಅಂದರೆ ಯಾವ ರೀತಿಯಾಗಿರುತ್ತಾರೆ ಅನ್ನಲಿಕ್ಕೆ ಹರಿದಾಸ ಕೃತಿಗಳಲ್ಲೇ ನಮಗೆ ಬೇಕಾದಷ್ಟು ಕಡೆ ಉಲ್ಲೇಖ ಸಿಗುತ್ತೆ. ಅದರಲ್ಲಿ ವಿಜಯದಾಸರ ಒಂದು ಪದ್ಯ ತುಂಬ ಚೆನ್ನಾಗಿದೆ. ಹರಿದಾಸನಾದರೆ ಹೆಂಗಿರಲಿ ಬೇಕು, ನರಲೋಕದ ಚಿಂತೆ ಬಿಟ್ಟು ಕೊಡಬೇಕು. ಅವನಿಗೆ ಸಂಸಾರದ ಚಿಂತೆ ಇರಬಾರ್ದು, ದುಡ್ಡಿಲ್ಲ, ಕಾಸಿಲ್ಲ, ತಿಂಡಿ ಸಿಗಲಿಲ್ಲ, ಊಟ ಇಲ್ಲ, ಇಂತಹ ಸಾಂಸಾರಿಕವಾದ ತಾಪತ್ರಯಕ್ಕೆ ಒಳಗಾಗಿ ದುಃಖ ಪಡ್ತಾ ಇರಬಾರ್ದು. ಅವನು ಇಂದು ನಾಳಿಗೆ ಎಂಬ ಯೋಚನೆ ಬಿಡಬೇಕು, ಇಂದ್ರಿಯಗಳನ್ನೆಲ್ಲ ಗ್ರಹಿಸಬೇಕು, ಬಂದದ್ದೆಲ್ಲ ಬರಲಿ ಈಗಲೇ ಎನ್ನಬೇಕು, ಅಂದವರು ಎನಗೆ ಬಂಧುಗಳು ಎನ್ನಬೇಕು. ಎಷ್ಟರ ಮಟ್ಟಿಗೆ ಅವರಿಗೆ ಬುದ್ಧಿಯಲ್ಲಿ ಸಮತ್ವ ಇರಬೇಕು ಅಂತ ಹೇಳ್ತಾರೆ. ನಾಳೆಗೆ ಏನು ಅನ್ನೋ ಚಿಂತೆ ಅವರಿಗೆ ಇರಬಾರ್ದು, ಇಂದ್ರಿಯಗಳನ್ನೆಲ್ಲ ಗ್ರಹಿಸಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಈ ವಿಜಯದಾಸರು ಅವರು ಅದೇ ರೀತಿಯಾಗಿ ಜೀವನವನ್ನು ನಡೆಸಿದಂಥವ್ರವರು. ಯಾಯವಾರ ಅನ್ನುವಂತಹ ವೃತ್ತಿಯನ್ನು ಸ್ವೀಕಾರ ಮಾಡಿ ಒಂದು ಊರಿಗೆ ಹೋಗಿ ಅವತ್ತೆಲ್ಲ ಬೇಡಿಕೊಂಡು ಬಂದು ಏನೇನಿರುತ್ತೋ ಅಷ್ಟನ್ನು ವಿನಿಯೋಗ ಮಾಡೋದು. ನಾಳೆಗೆ ಅಂತ ಒಂದು ಕಾಳನ್ನು ಕೂಡ ಉಳಿಸ್ಕೊಳ್ತಾ ಇರಲಿಲ್ಲ. ಹೀಗೆ ಇರಬೇಕು, ಬಂದದ್ದೆಲ್ಲ ಬರಲಿ ಈಗಲೇ ಎನ್ನಬೇಕು. ನಮಗೆ ಮುಂದೆ ಏನಾಗುತ್ತೋ ಏನೋ ಅನ್ನೋ ಚಿಂತೆಗೆ ನಾವು ಇವಾಗಲಿಂದನೇ ತಯಾರು ಮಾಡಲಿಕ್ಕೆ ಶುರು ಮಾಡಿರ್ತೀವಿ. ಆದರೆ ಕಷ್ಟಗಳು ಬಂದಾಗ ಅದನ್ನು ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇರಬೇಕು. ಜೊತೆಗೆ ತನಗೆ ಅಪಮಾನ ಆಗುವಂತಹ ಮಾತುಗಳನ್ನು ಯಾವನೇ ಆಡಿದ್ರೂ ಕೂಡ ಅವನನ್ನು ಬಂಧು ಎನ್ನಬೇಕು. ಬಂಧು ಎನ್ನಬೇಕು ಅಂತಂದರೆ ಮನಸ್ಸಿನಿಂದಲೂ ದ್ವೇಷವನ್ನು ಮಾಡಬಾರದು ಅಂತ ಹೇಳಿ ಇಂತಹ ಮಾತುಗಳನ್ನು ವಿಜಯದಾಸರು ಹೇಳ್ತಾರೆ. ಅಂದರೆ ಸ್ವತಃ ಅವರು ಅನುಭವಿಸಿ ಹೇಳಿರುವಂತಹ ಮಾತುಗಳಿವೆಲ್ಲವೂ ಕೂಡ. ಚಿಕ್ಕ ವಯಸ್ಸಿನಲ್ಲಿ ಬಹಳ ಕಷ್ಟಗಳನ್ನು, ಅಪಮಾನಗಳನ್ನು, ಸುಮಾರು 30 ವಯಸ್ಸಿನ ನಂತರ ಅವರಿಗೆ ಒಳ್ಳೆಯ ಜೀವನ ಆರಂಭ ಅಂತಾಗಿದ್ದಷ್ಟೆ. ಅಲ್ಲಿಯ ತನಕವೂ ಕೂಡ ಬೇಕಾದಷ್ಟು ಅಪಮಾನಗಳನ್ನು ಅವರೆಲ್ಲವೂ ಕೂಡ ಅನುಭವಿಸಿರ್ತಾರೆ. ಹೀಗೆ ಸುಮಾರು ಒಂದು 5-6 ಪದ್ಯಗಳಲ್ಲಿ ಅದನ್ನೆಲ್ಲ ಹರಿದಾಸರ ಅಂದರೆ ಹೇಗಿರಬೇಕು, ಒಂದೇ ಮಾತಿನಲ್ಲಿ ನರಲೋಕದ ಚಿಂತೆ ಬಿಟ್ಟು ಕೊಡಬೇಕು ಅಂತ ಹೇಳ್ತಾರೆ. ಇಷ್ಟು ವೈರಾಗ್ಯ ಸಂಪನ್ನರಾಗಿದ್ದು, ಧಾರ್ಮಿಕರಾಗಿದ್ದು ಎಲ್ಲ ಇದ್ದರೂ ಅಂತಾದರೆ ಅವರು ತಾವು ಒಂದು ಅಂಕಿತವನ್ನು ಸ್ವೀಕಾರ ಮಾಡಿ, ಒಂದಾ ದೇವರ ಪ್ರೇರಣೆಯಿಂದ ಅವರಿಗೆ ಪ್ರಾಪ್ತಿಯಾಗಬಹುದು ಅಥವಾ ಗುರುಗಳಿಂದನಾದರೂ ಕೂಡ ಅದು ಸಿಗಬಹುದು. ಅಂತಹ ಅಂಕಿತವನ್ನು ಇಟ್ಟುಕೊಂಡು ತಾವು ಅನೇಕ ಕೃತಿಗಳನ್ನು ಸಮಾಜದ ಹಿತಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ರಚನೆ ಮಾಡ್ತಾರೆ. ಇದರಲ್ಲಿ ಎಷ್ಟೋ ಜನ ಹರಿದಾಸರು ಬೇಕಾದಷ್ಟು ಕೃತಿಗಳನ್ನು ರಚಿಸಿದ್ದೂ ಇದೆ. ಒಂದೇ ಒಂದು ಕೃತಿಯನ್ನು ಜೀವನದಲ್ಲಿ ರಚಿಸಿದ ಉದಾಹರಣೆಯೂ ಕೂಡ ಇದೆ. ಒಂದೇ ಒಂದನ್ನು ರಚಿಸದೇ ಇರುವಂಥದ್ದು ಕೂಡ ಉದಾಹರಣೆಗಳಿವೆ. ಹಾಗಾಗಿ ಒಟ್ಟು ಆ ಅಂಕಿತ ಅನ್ನೋದು ಕೇವಲ ಕೃತಿಗೆ ಮಾತ್ರ ಇರೋದಿಲ್ಲ. ತಾವು ರಚನೆ ಮಾಡುವ ಪದ್ಯಕ್ಕಲ್ಲ, ತಮ್ಮ ಜೀವನಕ್ಕೆ ಅಂಕಿತವನ್ನು ಇಟ್ಟುಕೊಂಡು ಭಗವಂತನಿಗೆ ಜೀವನವನ್ನು ಅವರು ಸಮರ್ಪಣೆ ಮಾಡಿರ್ತಾರೆ. ಇಂಥ ಹರಿದಾಸರು ನಡೆಸಿರುವಂತಹ ಕ್ರಾಂತಿ, ಅನೇಕ ವಿಧವಾದ ಕ್ರಾಂತಿ ಇದೆ. ಅದರಲ್ಲಿ ಒಂದು
ಅತಿ ದೊಡ್ಡ ಕ್ರಾಂತಿ ಅಂತಂದರೆ ಅದು ಶ್ರೀ ಮಧ್ವಾಚಾರ್ಯರು ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಭಕ್ತಿ ಸಿದ್ಧಾಂತದ ಅತ್ಯುನ್ನತ ಮಟ್ಟದಲ್ಲಿ ಜನರಿಗೆ ಹತ್ತಿರ ಆಗುವಂತೆ ಪ್ರಚಾರವನ್ನು ಮಾಡಿದ್ದು. ನಾನು ಆಗಲೇ ಹೇಳಿದಂತೆ ಕ್ರಾಂತಿ ಅಂತಂದರೆ ಅಲ್ಲಿಯ ತನಕ ಪ್ರಪಂಚದಲ್ಲಿ ಇಲ್ಲದೇ ಇರೋದನ್ನು ಹೊಸದನ್ನಾಗಿ ಏನೋ ಮಾಡಿದ್ದಲ್ಲ. ಈಗ ನಮಗೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನರು ಕ್ರಾಂತಿಯನ್ನು ಮಾಡಿದ್ರು ಅಂತ ಹೇಳ್ತೀವಿ. ಅಂದರೆ ಮೊದಲೇ ಇದ್ದ ಸ್ವಾತಂತ್ರ್ಯವನ್ನು ಪುನಃ ಸಂಪಾದನೆ ಮಾಡೋದು ಹೇಗೋ ಹಾಗೆ ಇಲ್ಲಿಯೂ ಕೂಡ ಅಷ್ಟೆ. ಯಾವುದನ್ನು ಅನೇಕ ಜ್ಞಾನಿಗಳು ಉಪದೇಶ ಮಾಡಿದ್ರೂ ಅದು ಜನಗಳ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು, ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬರಬೇಕು, ಅದು ಸಮಾಜಕ್ಕೆ ಹಿತ ಆಗಬೇಕು. ಅಂತಹ ಒಂದು ವಿಚಾರ ಅಂತಂದರೆ ಅದು ಭಕ್ತಿ. ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇರುವಂಥದ್ದು. ಸಾಧನೆಗಳಲ್ಲೇ, ಮುಕ್ತಿ ಸಾಧನೆಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿರುವ ಸಾಧನೆ ಅಂತಂದರೆ ಭಕ್ತಿ. ಭಕ್ತಿಗಾಗಿಯೇ ಮಿಕ್ಕೆಲ್ಲವನ್ನೂ ಕೂಡ ನಾವು ಕರ್ಮಗಳನ್ನು ಮಾಡೋದಾಗಲಿ, ತೀರ್ಥಯಾತ್ರೆಗಳನ್ನು ಮಾಡೋದಾಗಲಿ, ವ್ರತ ಉಪವಾಸ ನಿಯಮ ಎಲ್ಲವನ್ನೂ ಕೂಡ ನಾವು ಮಾಡೋದು ಭಗವಂತನಲ್ಲಿ ಶುದ್ಧವಾದ ಭಕ್ತಿಗೋಸ್ಕರವಾಗಿ. ಹಾಗಾಗಿ ಆ ಭಕ್ತಿಯ ಸಿದ್ಧಾಂತವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ತಂದಿಟ್ಟಂಥವರು ದಾಸರುಗಳು. ಯಾಕೆ ಭಕ್ತಿ ಅಂತಂದರೆ ಅದು ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು. ಭಗವಂತ ಹೇಗೆ ನಮಗೆ ಎಷ್ಟು ಹತ್ತಿರವಾಗಿ ಇದ್ದಾನೆ, ಅವನು ಎಷ್ಟು ಸಖನಂತ ಯಾವಾಗಲೂ ನಮ್ಮ ಕಷ್ಟಗಳಿಗೆ ಒದಗಿ ಬರ್ತಾನೆ ಅಂಥೇಳಿ ಅವನಲ್ಲಿ ಸ್ನೇಹವನ್ನು ಉಂಟು ಮಾಡಬೇಕು. ಇದೆರಡರ ಪರಿಜ್ಞಾನ ಯಾವನಿಗೆ ಬರುತ್ತೋ ಅವನಿಗೆ ಸಹಜವಾಗಿ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಅದಕ್ಕಾಗಿ ಭಗವಂತನ ಮಹಿಮೆಗಳನ್ನು ಜನಗಳಿಗೆ ಮುಟ್ಟುವಂತೆ ಮಾಡಬೇಕು ಮತ್ತು ಭಗವಂತನಲ್ಲಿ ಸ್ನೇಹ ಹೆಚ್ಚಾಗುವಂತೆ ಮಾಡಬೇಕು. ಅದಕ್ಕಾಗಿ ತಾವು ಕೃತಿಗಳನ್ನು ರಚನೆ ಮಾಡಿದ್ದು. ಆ ಕೃತಿಗಳಿಗೆ ಯೋಗ್ಯವಾದ ರೀತಿಯಲ್ಲಿ ಸಂಗೀತವನ್ನು ಸಂಯೋಜನೆ ಮಾಡಿ ಅದನ್ನು ಹಾಡಿದಾಗ ಆಗ ಆ ಪದ್ಯಗಳಲ್ಲಿ ಇದ್ದಂತಹ ಭಕ್ತಿ ರಸ ಅನ್ನುವಂಥದ್ದು ಸ್ಪಷ್ಟವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಪುರಂದರದಾಸರು ಒಂದು ಕಡೆ ಹೇಳ್ಕೊಳ್ತಾರೆ, ಸಂಗೀತ ಇರೋದು ಏನಕ್ಕೋಸ್ಕರವಾಗಿ? ಸಂಗೀತ ಇರುವಂಥದ್ದು ಭಕ್ತಿ ರಸದ ಅಭಿವ್ಯಕ್ತಿಗೋಸ್ಕರವಾಗಿ. ಅದು ಬಿಟ್ಟು ಕೇವಲ ಮನೋರಂಜನೆಗಾಗಿ ನಾವು ಸಂಗೀತವನ್ನು ಉಪಯೋಗ ಮಾಡಿಕೊಳ್ಳಬಾರದು. ಮುಮುಕ್ಷುಗಳಾಗಿರುವಂಥವರು, ಸಂಸಾರವನ್ನೇ ಬಯಸುವಂತಹ ವ್ಯಕ್ತಿಗಳು ಮನೋರಂಜನೆಗೆ ಏನಾದರೂ ಮಾಡಬಹುದು. ಆದರೆ ಯಾರು ಮುಮುಕ್ಷುವಾಗಿರ್ತಾನೆ ಅಂತಹ ವ್ಯಕ್ತಿಯು ಸಂಗೀತವನ್ನು ಕೂಡ ತನ್ನ ಉದ್ಧಾರಕ್ಕಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ಹೇಳುವಂಥವ್ರು ಯಾರು? ಯಾರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ದೊಡ್ಡ ಸಂಗೀತ ವಿದ್ವಾಂಸರು ಕೊಂಡಾಡ್ತಾರೋ ಅಂತಹ ಪುರಂದರದಾಸರು ಹೇಳುವಂತಹ ಮಾತು ಇದು. ಸಂಗೀತ ಅನ್ನುವಂಥದ್ದು ನಮ್ಮ ಆತ್ಮೋದ್ಧಾರಕ್ಕಾಗಿ ಇರುವಂಥದ್ದು ಅಂತ ಹೇಳಿ. ಹೀಗೆ ಈ ಕೃತಿಗಳ ಮುಖಾಂತರವಾಗಿ ಜನಗಳ ಮನಸ್ಸಿನಲ್ಲಿ ಭಕ್ತಿ ನೆಲೆಯೂರುವಂತೆ ಮಾಡ್ತಾರೆ. ಅದು ಹರಿದಾಸರು. ಈ ಹರಿದಾಸರ ಈ ಪರಂಪರೆಯಲ್ಲೇ ಇದು ಭಾರಿ ದೊಡ್ಡ ಮಟ್ಟದಲ್ಲಿ ನಡೆದಿರುವಂಥದ್ದು. ಪ್ರಾಯ ಈ ಒಂದು ಹರಿದಾಸ ಪರಂಪರೆ ಇರಲಿಲ್ಲ ಅಂತ ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತಿಯನ್ನು ನಾವು ಅನುಷ್ಠಾನ ಮಾಡಬೇಕು ಅನ್ನುವಂತಹ ಜಾಗೃತಿ ಜನಗಳಲ್ಲಿ ಬರ್ತಾಯಿತ್ತೋ ಇಲ್ವೋ ಅಂತ ಹೇಳೋದು ನಿಜವಾಗಲೂ ಆಶ್ಚರ್ಯಕರವಾಗಿರುವಂತಹ ಸಂಗತಿಯೇ ಆಗಿದೆ. ಇನ್ನು ಆ ಭಕ್ತಿಯ ಅಭಿವ್ಯಕ್ತಿಗೆ ಒಂದು ದಾರಿ ಬೇಕಾಗಿತ್ತು. ಭಕ್ತಿಯ ಅಭಿವ್ಯಕ್ತಿ ಹೇಗೆ? ಪದ್ಯಗಳನ್ನು ನಾವು ದೇವರ ಮುಂದೆ ಹಾಡುವಂಥದ್ದು, ದೇವರ ಪೂಜೆಯನ್ನು ಮಾಡೋದು, ಹೀಗೆ ಅನೇಕ ವಿಧದಲ್ಲಿ ನಾವು ಭಕ್ತಿಯ ಅಭಿವ್ಯಕ್ತಿಯನ್ನು ಮಾಡ್ತೀವಿ. ಅದರಲ್ಲಿ ಒಂದು ವಿಚಾರವನ್ನು ಇಂದಿನ ಉಪನ್ಯಾಸಕ್ಕೆ ಪ್ರಮುಖವಾಗಿ ನಾನು ಆಯ್ಕೆ ಮಾಡಿಕೊಂಡಿರೋದು ಯಾವುದು ಅಂದರೆ ಭಗವಂತನ ನಾಮಸ್ಮರಣೆ. ನಾಮಸ್ಮರಣೆಗೆ ಇರುವಷ್ಟು ಮಹತ್ವ ನಾವು ಇನ್ಯಾವುದಕ್ಕೂ ಕೂಡ ಕಲಿಯುಗದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಮಹತ್ವ ಇದೆ. ಭಗವಂತನ ನಾಮಸ್ಮರಣೆ ಇದ್ದರೆ ಅದರ ಜೊತೆಗೆ ಇನ್ನೆಲ್ಲವೂ ಸೇರಿಕೊಂಡಾಗ ಎಲ್ಲವೂ ಫಲಪ್ರದ ಆಗುತ್ತೆ. ಭಗವಂತನ ನಾಮಸ್ಮರಣೆ ಒಂದು ಇಲ್ಲ ಅಂತಾದರೆ ಇನ್ಯಾವುದೂ ಕೂಡ ಪೂರ್ಣವಾಗಿ ಫಲಪ್ರದ ಆಗೋದಿಲ್ಲ. ಇದು ಕಲಿಯುಗಕ್ಕೆ ಮಾತ್ರ ಇರುವಂತಹ ಒಂದು ಮಹತ್ವ. ಅದನ್ನು ನಾವು ದಾಸರ ಕೃತಿಗಳಲ್ಲಿ ನಾವು ಹೆಜ್ಜೆ ಹೆಜ್ಜೆಗೆ ನೋಡ್ತೀವಿ. ಒಂದೆರಡು ಕಡೆ ಅಲ್ಲ, ಭಗವಂತನ ನಾಮಸ್ಮರಣೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬೇಕು ಅಂತ ಹೇಳಿ ಎಷ್ಟು ನಮಗೆ ಪದ್ಯಗಳು ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ನೂರಾರು ಪದ್ಯಗಳಿವೆ ಈ ಒಂದು ವಿಷಯದಲ್ಲಿ ಮಾತ್ರ. ಭಗವಂತನ ನಾಮಸ್ಮರಣೆ, ಅದರ ಮಹಿಮೆ, ಅದು ನಮಗೆಲ್ಲರಿಗೂ ಯಾಕೆ ಕರ್ತವ್ಯ ಆಗುತ್ತೆ ಅಂತ ಹೇಳಿ ನೂರಾರು ಪದ್ಯಗಳನ್ನು ನಾವು ಈ ಒಂದು ನಾಮಸ್ಮರಣೆಗಾಗಿ ಅವರು ಮೀಸಲಿಟ್ಟಿರೋದನ್ನು ನಾವು ನೋಡಬಹುದು. ನಾನು ತುಂಬ ಸುಮಧುರವಾಗಿ ಹಾಡುವಂತಹ ವ್ಯಕ್ತಿ ಏನಲ್ಲ, ಅದರಿಂದಾಗಿ ಕೇವಲ ಪದ್ಯಗಳನ್ನು ಓದಿ ನಿಮಗೆ ಅದರ ಅಭಿಪ್ರಾಯ ಏನು ಅಂಥೇಳಿ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಕೆಲವು ಪ್ರಸಿದ್ಧವಾಗಿರುವಂತಹ ಪದ್ಯಗಳೇ ನೀವು ಕೇಳಿರುವಂಥದ್ದೇ ಆಗಿರುತ್ತೆ, ಕೆಲವು ಅಪ್ರಸಿದ್ಧವಾದ ಪದ್ಯಗಳು ಕೂಡ ಸೇರಿಕೊಂಡಿದೆ. ಆದರೆ ನಮಗೆ ಅದು ಕೆಲವು ಸತಿ ಅದನ್ನು ಗಮನಿಸೇ ಇರೋದಿಲ್ಲ. ನಾವು ಅದರ ಅಭಿಪ್ರಾಯವನ್ನು ಗಮನಿಸದೆ ಹಾಗೇ ಒಂದು ಕೇಳ್ಕೊಂಡು ಹೋಗಿರುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ತಾ ಹೋಗ್ತೀನಿ. ಒಂದು ಪ್ರಸಿದ್ಧವಾಗಿರುವಂತಹ ಪದ್ಯ, ಹರಿಸ್ಮರಣೆ ಮಾಡು ನಿರಂತರ
ಪರಗತಿಗೆ ಇದು ನಿರ್ಧಾರ. ನಮಗೆ ಕೆಲವೆಲ್ಲ ಡೌಟ್ ಇರುತ್ತೆ, ಇದು ಫಲ ಕೊಡುತ್ತೋ ಇಲ್ವೋ, ಸ್ವಲ್ಪ ಸಂಶಯ ಅದು ಇರಬಹುದು. ಆದರೆ ಭಗವನ್ನಾಮಸ್ಮರಣೆ ಮಾತ್ರ ಅದು ಪರಗತಿಗೆ ಇದು ನಿರ್ಧಾರ ಅಂಥೇಳಿ ಹೇಳ್ತಾರೆ. ವಿಜಯದಾಸರು ಕೂಡ ಒಂದು ಪದ್ಯದಲ್ಲಿ ಹೇಳ್ತಾರೆ, ಕ್ಷಿಪ್ರವಾಗಿ ನಮಗೆ ಫಲ ಬೇಕು. ಇವಾಗೆಲ್ಲ ಇನ್ಸ್ಟಂಟ್, ತಕ್ಷಣದಲ್ಲೇ ನಮಗೆ ಅಡುಗೆ ಆಗಿ ಹೋಗ್ಬಿಡಬೇಕು, ತತ್ಕ್ಷಣದಲ್ಲೇ ಕೆಲಸ ಆಗಿ ಹೋಗ್ಬಿಡಬೇಕು, ಎಲ್ಲ ಆಗಾಗಲೇ ಆಗಿಬಿಡಬೇಕು. ನಮಗೆ ನಾವು ಕಾಯಲಿಕ್ಕೆ ತಯಾರಿಲ್ಲ ಅಂತ ಇದ್ದರೆ ಅಂಥವರಿಗೆ ಏನು ಉಪಾಯ? ನಮಗೆ ಆದಷ್ಟು ಬೇಗ ನಮ್ಮ ಪಾಪಗಳು ಹೋಗಿಬಿಡಬೇಕು. ಪಾಪಗಳನ್ನು ನಾವು ವರ್ಷಗಟ್ಟಲೆ ಸಂಪಾದನೆ ಮಾಡಿರ್ತೀವಿ, ಅದರ ಫಲವಾಗಿ ದುಃಖವನ್ನು ಕೂಡ ನಿರಂತರ ಅನುಭವಿಸಬೇಕಾಗತ್ತೆ. ಆದರೆ ಕ್ಷಿಪ್ರವಾಗಿ ನನಗೆ ಪಾಪಗಳು ಹೋಗಿಬಿಡಬೇಕು, ಅದಕ್ಕೇನು ಉಪಾಯ ಅಂತ ಅಂದರೆ ಅದಕ್ಕೆ ಇರುವ ಉಪಾಯವೇ ಭಗವಂತನ ನಾಮಸ್ಮರಣೆ. ಭಗವಂತನ ಸ್ಮರಣೆಯೇ ಕ್ಷಿಪ್ರವಾಗಿ ನಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳಿ ವಿಜಯದಾಸರು ಕೂಡ ಹೇಳ್ತಾರೆ. ಅದರಲ್ಲಿ ನಿಜವಾಗಲೂ ಆಶ್ಚರ್ಯ ಆಗುತ್ತೆ. ಆ ದಾಸರು ಏನು ವರ್ಣನೆ ಮಾಡ್ತಾರೆ ಆ ಭಗವಂತನ ನಾಮ ಸಂಕೀರ್ತನ ಬಗ್ಗೆ, ಇದೆಲ್ಲ ಪುರಾಣದಲ್ಲಿ ಇರುವ ಶ್ಲೋಕಗಳ ಅಭಿಪ್ರಾಯವೇ ಆಗಿರುತ್ತೆ. ಎಲ್ಲವೂ ಕೂಡ ನಮಗೆ ಪುರಾಣದಲ್ಲಿರುವ ಶ್ಲೋಕಗಳು, ಸರ್ವಮೂಲ ಗ್ರಂಥಗಳಲ್ಲಿ ಇರುವಂತಹ ಶ್ಲೋಕಗಳು, ಅದರದ್ದೇ ಕನ್ನಡದ ಅನುವಾದ ಅಥವಾ ಅದರ ಅಭಿಪ್ರಾಯ ಸಂಗ್ರಹ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಪದ್ಯದಲ್ಲಿ ಪುರಂದರದಾಸರು ಹೇಳ್ತಾರೆ, ಹರಿಯೆಂಬ ನಾಮಾಮೃತದ ಸುರುಚಿಯು ಪರಮಭಕ್ತರಿಗಲ್ಲದೆ ಅರಿಯದ ಕಡುಮೂರ್ಖ ನೀಚ ಜನರಿಗೆಲ್ಲ ಹರುಷವಾಗಬಲ್ಲದೆ. ಭಗವಂತನ ನಾಮಸ್ಮರಣೆ ಮಾಡಿ ಆನಂದ ಪಡ್ರಿ ಅಂತ ಹೇಳಿದ್ರೆ ಇದರಲ್ಲೇನು ಆನಂದ ಇದೆ? ನಾರಾಯಣ ಗೋವಿಂದ ಅಂದ್ವಿ, ಇದರಲ್ಲಿ ಏನು ಆನಂದ ಸಿಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಅದು ನಾಮಾಮೃತದ ಸುರುಚಿಯ ಪರಮಭಕ್ತರಿಗಲ್ಲದೆ, ಭಗವಂತನ ನಿಜವಾದ ಭಕ್ತರಿಗೆ ಅದರ ಆನಂದ ಗೊತ್ತಾಗುತ್ತೆ. ಒಮ್ಮೆ ಗೋವಿಂದ ಅಂದರೆ ಸಾಕು, ಅದೇ ಅವ್ರಿಗೆ ಆನಂದ ಆಗುತ್ತೆ. ಅರಿಯದ ಕಡುಮೂರ್ಖ ನೀಚ ಜನರಿಗೆಲ್ಲ ಹರುಷವಾಗಬಲ್ಲದೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಅವರು ಪುರಂದರದಾಸರು. ಅಂದಿಗೆ ಅರಳೆಲೆ ಇಟ್ಟರೆ ಕೋಡಗ ಕಂದನಾಗಬಲ್ಲದೆ. ಒಂದು ಕೋತಿಯನ್ನು ತಂದು ಅದಕ್ಕೆ ನಮ್ಮ ಮಗುವಿಗೆ ಅಲಂಕಾರ ಮಾಡುವಂಥ ಎಲ್ಲ ಆಭರಣಗಳನ್ನಿಟ್ಟು ಬಟ್ಟೆ ಉಡಿಸಿ ಎಲ್ಲ ಅಲಂಕಾರ ಮಾಡಿದ್ರು, ಅದು ಯಾವತ್ತೂ ನಮ್ಮ ಮಗುವಿನಷ್ಟು ಮುದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅದಕ್ಕೂ ಒಂದು ಅರ್ಹತೆ ಇರಬೇಕಾಗತ್ತೆ ಅಂತ ಹೇಳಿ. ಹಂದಿಗೆ ಸಕ್ಕರೆ ತುಪ್ಪ ತಿನ್ನಿಸಲು ಗಜೇಂದ್ರನಾಗಬಲ್ಲುದೆ. ತನ್ನ ಬಲಿಷ್ಠವಾಗಿ ಒಂದು ಹಂದಿ ಬೆಳಿಬೇಕು ಅಂತ ಹೇಳಿ ಅದಕ್ಕೆ ಸಕ್ಕರೆ ತುಪ್ಪ ಒಳ್ಳೆ ಪುಷ್ಟಿಕರವಾದ ಆಹಾರವನ್ನು ಎಷ್ಟು ತಿನ್ನಿಸಿದ್ರೂ ಕೂಡ ಅದು ಹಂದಿಯಾಗಿ ದೊಡ್ಡ ಹಂದಿಯಾಗುತ್ತೆ ಹೊರತು ಯಾವತ್ತೂ ಅದು ಗಜೇಂದ್ರನಾಗಬಲ್ಲುದೆ ಆಗೋದಿಲ್ಲ. ಚಂದಿರನ ಪೂರ್ಣ ಕಳೆಯನ್ನು ತೋರಲು ಅಂಧ ನೋಡಬಲ್ಲನೆ. ಹುಣ್ಣಿಮೆಯ ದಿವಸ ಷೋಡಶಕಲಾ ಪೂರ್ಣನಾಗಿ ಚಂದ್ರ ಕಾಣಿಸ್ಕೊಳ್ತಾನೆ, ಪರಿಪೂರ್ಣ ಚಂದ್ರ ಇರ್ತಾನೆ. ಆ ಚಂದ್ರನನ್ನು ನೋಡಿ ಆನಂದಿಸುವಂತಹ ಯೋಗ್ಯತೆ ಕಣ್ಣಿರುವಂಥವನಿಗಾಗುತ್ತೆ ಹೊರತು ಕುರುಡನಿಗೆ ಆಗೋದಿಲ್ಲ. ಇಂದಿರೆ ಅರಸನ ನಾಮದ ಮಹಿಮೆಯ ಮಂದಜ್ಞಾನಿ ಬಲ್ಲನೆ. ಅಲ್ಪಜ್ಞಾನಿಯಾದಂಥವನಿಗೆ ಅವನಿಗೆ ಭಗವಂತನ ನಾಮದ ಮಹಿಮೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಮಂದಜ್ಞಾನಿ ಅವನು. ಯಾಕೆಂದರೆ ನಿಜವಾದ ಮಹತ್ವವನ್ನು ಸರಿಯಾಗಿ ಅವನು ಅರ್ಥ ಮಾಡಿಕೊಂಡಿಲ್ಲ ಅನ್ನೋ ಕಾರಣಕ್ಕೆ. ಇದನ್ನು ನಾವು ಪುರಾಣದ ವಚನದಲ್ಲಿ ನೋಡ್ತೀವಿ ನಾವು. ನ ಹ್ಯಪುಣ್ಯವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೇ ಸ್ಮರಣಂ ಕೀರ್ತನಂ ತಥಾ. ಯಾರು ಪುಣ್ಯರಹಿತರಾಗಿರ್ತಾರೋ, ಮೂಢರಾಗಿರ್ತಾರೋ, ವಂಚಕರಾಗಿರ್ತಾರೋ ಇಂಥವರಿಗೆ ಭಗವಂತನ ಸ್ಮರಣೆ ಬರೋದಿಲ್ಲ. ಭಗವಂತನ ಕೀರ್ತನೆಯನ್ನು ಮಾಡುವಂತಹ ಅವಕಾಶವೂ ಕೂಡ ಅವರಿಗಿರೋದಿಲ್ಲ. ಏನೋ ಕಷ್ಟದ ಸಂದರ್ಭ ಬಂದಾಗ ಬಿದ್ದಾಗ ಅಯ್ಯೋ ನಾರಾಯಣ ಗೋವಿಂದ ಅಂತ ಹೇಳಿ ಎಲ್ಲರ ಬಾಯಲ್ಲೂ ಕೂಡ ಬರೋದಿಲ್ಲ. ಯಾರು ಮೂಢರಾಗಿರ್ತಾರೋ, ವಂಚಕರಾಗಿರ್ತಾರೋ ಅಂಥವರಿಗೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪುಣ್ಯಶಾಲಿಗಳಾಗಿರಬೇಕು. ನಾವೇನಾದರೂ ಒಮ್ಮೆ ದೇವರ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗಿಯೂ ಅದು ನಾವು ಸಂಪಾದನೆ ಮಾಡಿದ ಪುಣ್ಯದ ಫಲ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಮೋಡಕ್ಕೆ ಮಯೂರ ಕುಣಿವಂತೆ ಕುಕ್ಕುಟ ನೋಡಿ ಕುಣಿಯಬಲ್ಲುದೆ. ಮೋಡ ಹಾಕ್ಕೊಂಡಿದ್ದಾಗ ನವಿಲುಗಳು ಸಂತೋಷದಿಂದ ಗರಿಗಳನ್ನು ಬಿಚ್ಚಿ ಕುಣಿಬಹುದು, ಆದರೆ ಅದನ್ನು ನೋಡಿ ಕೋಳಿ ತಾನು ಕುಣಿಲಿಕ್ಕೆ ಚೆನ್ನಾಗಿರೋದಿಲ್ಲ. ಹಾಡಿನ ಸವಿಯನ್ನು ಬದಿರನು ಹೇಳಿ ಹರುಷ ಪಡಲು ಬಲ್ಲನೆ. ಎಷ್ಟು ಚೆನ್ನಾಗಿತ್ತು ಸಂಗೀತ ಅಂಥೇಳಿ ಒಬ್ಬ ಕಿವುಡನಿಗೆ ಆಸ್ವಾದನೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೋಡೆಯ ಮುಂದೆ ನಾಟ್ಯವನ್ನಾಡಲು ನೋಡಿ ಸುಖಿಸಬಲ್ಲುದೆ. ಜನಗಳ ಮುಂದೆ ನಾವು ನಾಟ್ಯವನ್ನು ಮಾಡಬಹುದೇ ಹೊರತು ಗೋಡೆಯ ಮುಂದೆ ನಾಟ್ಯವನ್ನು ಮಾಡಿ ಆ ಗೋಡೆಯನ್ನು ಸಂತೋಷಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ರೂಢಿಗೊಡೆಯ ನಮ್ಮ ಪುರಂದರ ವಿಠಲನ ಮೂಢಜ್ಞಾನಿ ಬಲ್ಲನೆ ಅಂಥೇಳಿ ಹೇಳ್ತಾರೆ. ಪ್ರಾಪ್ತೇ ಕಲಿಯುಗೇ ಘೋರೆ ಧರ್ಮಜ್ಞಾನ ವಿವರ್ಜಿತೆ ನ ಕಶ್ಚಿತ್ ಸ್ಮರತೆ ಲೋಕೆ ಕೃಷ್ಣಂ ಕಲಿಮಲಾಪಹಂ. ಈ ಕಲಿಯುಗದಲ್ಲಿ ಅತ್ಯಂತ ಸುಲಭವಾಗಿ ತುಂಬ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಿರುವ ಏಕೈಕ ಮಾರ್ಗ ಅಂದರೆ ಭಗವಂತನ ನಾಮಸ್ಮರಣೆ. ಇದು ಪ್ರಸಿದ್ಧವಾದ ವಿಚಾರ. ಆದರೆ ಪ್ರಾಪ್ತೇ ಕಲಿಯುಗೇ ಘೋರೆ ಧರ್ಮಜ್ಞಾನ ವಿವರ್ಜಿತೆ, ಧರ್ಮ ಇಲ್ಲ ಜ್ಞಾನ ಇಲ್ಲ ಜನಗಳಿಗೆ.
ನ ಕಶ್ಚಿತ್ ಸ್ಮರತೆ ಲೋಕೆ. ಎಷ್ಟರ ಮಟ್ಟಿಗೆ ಕಲಿಯ ಪ್ರಭಾವ ಇರುತ್ತೆ ಅಂತಂದರೆ, ಭಗವಂತನ ಸ್ಮರಣೆ ಮಾಡಿ ಇಷ್ಟು ಪುಣ್ಯ ಸಂಪಾದನೆ ಮಾಡಬಹುದು, ಆದರೆ ಸ್ಮರಣೆ ಏನು ಮಾಡೋದಿಲ್ಲ. ಅದೇ ಭಾರೀ ಕಷ್ಟ. ಹೇಗೆ ಕೃತಯುಗದಲ್ಲೋ ಎಲ್ಲೋ ನೂರಾರು ವರ್ಷ, ಸಾವಿರಾರು ವರ್ಷ ಅಖಂಡ ತಪಸ್ಸನ್ನು ಮಾಡಬೇಕು ಕಷ್ಟಪಟ್ಟು, ಹಾಗೆ ಸ್ಮರಣೆ ಮಾಡೋದು ದೊಡ್ಡ ಕಷ್ಟದ ಸಂಗತಿಯಾಗಿ ಹೋಗಿರುತ್ತೆ ಕಲಿಯುಗದಲ್ಲಿ. ಯಾಕೆಂದರೆ ಅನೇಕ ಲೌಕಿಕ ವಿಚಾರಗಳೇ ನಮ್ಮ ತಲೆಯಲ್ಲಿ ತುಂಬಿರೋದ್ರಿಂದ ಅವುಗಳ ನೆನಪೇ ನಮಗೆ ಯಾವಾಗಲೂ ಬರುತ್ತೆ ಹೊರತು ಭಗವಂತನ ನೆನಪು ಸುಲಭವಾಗಿ ಕಲಿಯುಗದಲ್ಲಿ ಬರೋದಿಲ್ಲ. ನಕಲೌ ದೇವದೇವಸ್ಯ ಜನ್ಮ ದುಃಖಾಪಹಾರಿಣಃ ಕರೋತಿ ಮರ್ತ್ಯೋ ಮೂಢಾತ್ಮ ಸ್ಮರಣಂ ಕೀರ್ತನಂ ಹರೇಹೇ. ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಈ ಭಗವಂತನ ಮಹಿಮೆಯನ್ನು ಕಲಿಯುಗದಲ್ಲಿ ಸುಲಭವಾಗಿ ಯಾರು ಸ್ಮರಣೆ ಮಾಡೋದಿಲ್ಲ, ಉಚ್ಚಾರಣೆಯನ್ನು ಕೂಡ ಮಾಡೋದಿಲ್ಲ. ಇದರ ಬಗ್ಗೆ ಯಾವ ಯಾವ ಯುಗದಲ್ಲಿ ಯಾವುದು ಕರ್ತವ್ಯಗಳಾಗಿರುತ್ತೆ, ಯಾವುದು ಸಾಧನೆಯ ಪ್ರಮುಖ ಮಾರ್ಗ ಆಗಿರುತ್ತೆ ಅಂತ ತಿಳಿಸುವಂತಹ ಬೇಕಾದಷ್ಟು ಪ್ರಮಾಣಗಳೆಲ್ಲವೂ ಇದೆ. ಅದನ್ನು ನಾವು ವಿಜಯದಾಸರ ಒಂದು ಸುಳಾದಿಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಅದರ ಮಹತ್ವ ತಿಳಿಸ್ಕೊಡ್ತಾರೆ. ಕೃತಯುಗದಳು ಅಪರಿಮಿತ ಧ್ಯಾನವನ್ನು ಮಿತಿಯಿಲ್ಲದಂತೆ ಸತತ ಮಾಡಿದರಿನ್ನು. ಅಂದರೆ ನಾವೇನಾದರೂ ಕೃತಿಯುಗದಲ್ಲಿ ಹುಟ್ಟಿ ಆ ಕೃತಿಯುಗದಲ್ಲಿ ಎಣೆಯಿಲ್ಲದಷ್ಟು ಮಿತಿಯಿಲ್ಲದಂತೆ ಧ್ಯಾನವನ್ನು, ಸ್ವಲ್ಪವೂ ಸಮಯವನ್ನು ವ್ಯರ್ಥ ಮಾಡದೆ ನಿರಂತರ ದೇವರ ಧ್ಯಾನವನ್ನು ಮಾಡ್ತಾ ಇದ್ದರೆ, ತಪಸ್ಸನ್ನು ಮಾಡಿದ್ರೆ ಎಷ್ಟು ಪುಣ್ಯ ಬರಬಹುದು. ತ್ರೈತಿ ಯುಗದೊಳಗೆ ಉನ್ನತ ದಾನದಿಂದ ಅತಿಶಯವಾಗಿ ಬೇಕಾದಷ್ಟು ದಾನವನ್ನು ಎಲ್ಲವನ್ನೂ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ತ್ರೇತಾಯುಗದಲ್ಲಿ. ಚತುರ ದ್ವಾಪರದಲ್ಲಿ ಪ್ರತಿದಿನ ಬಿಡದಲೆ ಹಿತವಾಗಿ ಕರ್ಮ ಪ್ರತಿ ಇಲ್ಲದಲೆ ಮಾಡೇ. ಇನ್ನು ದ್ವಾಪರ ಯುಗದಲ್ಲಿ ನಾವು ಕರ್ಮಗಳನ್ನು, ಭಗವಂತನ ಅರ್ಚನೆ ಮೊದಲಾದಂತಹ ಕರ್ಮಗಳನ್ನು ನಾವು ಪ್ರತಿದಿನವೂ ಒಂದು ದಿವಸವೂ ಬಿಡದೆ ನಿರಂತರ ಮಾಡಿದ್ರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯವನ್ನು ನಾವು ಕಲಿಯುಗದಲ್ಲಿ ಮತಿವಂತರ ಪ್ರಿಯ ವಿಜಯ ವಿಠ್ಠಲನ್ನ ಕಥನಾ ನಾಮಾಮೃತಕ್ಕೆ ಪ್ರತಿಗಾಣಿ ಕಲಿಯುಗದಲ್ಲಿ ಅಷ್ಟು ಪುಣ್ಯವನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರಿಂದಾಗಿ ನಮಗೆ ಪ್ರಾಪ್ತವಾಗುತ್ತೆ ಅಂಥೇಳಿ ಹೇಳ್ತಾರೆ. ಅಲ್ಲಿ ಕಲಿಯುಗದಲ್ಲಿ ಇಷ್ಟೊಂದು ಯಾಕೆ ಮಹತ್ವವನ್ನು ನಾಮಸ್ಮರಣೆಗೆ ಕೊಡ್ತಾ ಇದ್ದಾರೆ? ಕಲಿಯುಗದಲ್ಲಿ ಬೇರೇನೂ ಮಾಡಬಹುದಲ್ವ? ಇಲ್ಲೆಲ್ಲ ಯಜ್ಞ, ಯಾಗ, ಅರ್ಚನೆ, ದೇವರ ಧ್ಯಾನ ಎಲ್ಲವೂ ಕಲಿಯುಗದಲ್ಲಿ ಇದ್ದೇ ಇದೆ ಅಂತಂದರೆ ಅದಕ್ಕೆ ಒಂದು ಕಾರಣವನ್ನು ಇಲ್ಲಿ ವಿಜಯದಾಸರು ಹೇಳ್ತಾರೆ. ಕಾರಣವೂ ಕೂಡ ಇದೆ. ಯಾಕೆ ಕಲಿಯುಗದಲ್ಲಿ ಸ್ಮರಣೆಗೆ ಮಹತ್ವ ಅಂತಂದರೆ ಅದಕ್ಕೆ ಹೇಳ್ತಾರೆ, ನಾವು ಧ್ಯಾನವನ್ನು ಕೃತಯುಗದಲ್ಲಿ ಮಾಡಿದಂತೆ ಮಾಡೋ ಸಾಮರ್ಥ್ಯ ಈ ಕಾಲದ ಜನರ ಮನಸ್ಸಿಗೆ ಇರೋದಿಲ್ಲ. ಧ್ಯಾನವ ಮಾಡುವೆ ನೆನಲು ಹೀನವಲ್ಲದೆ ಮನಸ್ಸು ತಾನಿಲ್ಲದು ಒಂದು ಕ್ಷಣವಾದರೂ. ಮನಸ್ಸೇನಾಗುತ್ತೆ, ಹೀನವಾದ ಪದಾರ್ಥಗಳನ್ನೇ ಚಿಂತನೆ ಮಾಡುತ್ತೆ ಹೊರತು ಒಂದು ಕ್ಷಣ ಭಗವಂತನಲ್ಲಿ ನಿಲ್ಲಿಸೋದು ಅಂದರೆ ಬಹಳ ಕಷ್ಟ. ಹಾಗಾಗಿ ಕಲಿಯುಗದಲ್ಲಿ ಅಂತಹ ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ದಾನ ಮಾಡುವೇನೆ, ಆಗಲಿ ನಾನು ಚೆನ್ನಾಗಿ ದಾನ ಮಾಡ್ತೀನಿ, ಬೇಕಾದಷ್ಟು ಸಂಪತ್ತಿದೆ, ದಾನ ಮಾಡೋಣ ಅಂತಂದರೆ ದಾನ ಮಾಡುವೇನೇ ನಿಧಾನಿಸಲು ದ್ರವ್ಯ ಏನೇನೂ ಶುಚಿ ಇಲ್ಲ. ದಾನ ಎಂತಹ ಸಂಪಾದನೆಯಿಂದ ನಾವು ದಾನ ಮಾಡಬೇಕು? ನಮ್ಮ ಸಂಪಾದನೆಯ ದ್ರವ್ಯ ಶುಚಿಯಾಗಿ ಇರಬೇಕು. ಧರ್ಮಶಾಸ್ತ್ರಗಳಲ್ಲೆಲ್ಲ ಎಷ್ಟು ಥರದ ದಾನಗಳು, ನಮ್ಮ ಸಂಪಾದನೆ ಯಾವ ರೀತಿಯಾಗಿ ಇರಬೇಕು, ಅದನ್ನು ಯಾವ ಥರ ವಿಭಾಗ ಮಾಡಿ ಎಷ್ಟನ್ನು ದಾನ ಮಾಡಬೇಕು, ಹೇಗೆ ದಾನ ಮಾಡಬೇಕು, ಇಷ್ಟೆಲ್ಲ ಕ್ರಮಗಳನ್ನು ಹೇಳಿದ್ದಾರೆ. ಅಷ್ಟೆಲ್ಲವನ್ನು ನಾವು ಪಾಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸಂಪಾದನೆಯ ಧನ ಶುಚಿಯಾಗಿ ಇರಬೇಕು. ನಾವು ಅನ್ಯಾಯವನ್ನು ಮಾಡಿ, ಮೋಸವನ್ನು ಮಾಡಿ, ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡಿದ ಹಣವನ್ನು ದಾನ ಮಾಡಿದ್ರೆ ದಾನಕ್ಕೆ ಅಲ್ಪ ಫಲ ಇಲ್ಲ ಅಂತಲ್ಲ, ಅತ್ಯಲ್ಪ ಫಲ ಸಿಗಬಹುದೇನೋ, ಆದರೆ ನಿಜವಾದ ದಾನದ ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ, ಹಾಗಿದ್ದರೆ ನಾವು ದೇವರ ಅರ್ಚನೆ, ಪೂಜೆ ಇವುಗಳನ್ನಾದರೂ ಕೂಡ ಮಾಡೋಣಂತೆ ಅಂತಂದರೆ ಅದನ್ನು ಹೇಳ್ತಾರೆ, ಆನಂದದಿಂದಲೇ ಭಾನು ಉದಯಾಸ್ತ ಮಾನ ಪರ್ಯಂತ ಮಾಡದಲೆ ಕರ್ಮ ಜಾಣತನದಿಂದಲೇ ತಾನು ಎಸಗಿದರೂ ಕ್ಷೀಣವಲ್ಲದೆ ಇದು ಪೂರ್ಣವಲ್ಲ. ನಾವೇನೇ ಕರ್ಮ ಮಾಡಿದ್ರೂ ಅದು ಕ್ಷೀಣವಾದ ಕರ್ಮ. ಅಂದರೆ ಅದರಲ್ಲಿ ಲೋಪಗಳು, ದೋಷಗಳು ಇದ್ದೇ ಇರುತ್ತೆ. ಮಂತ್ರಗಳು ತಪ್ಪಾಗಬಹುದು, ಮಾಡುವ ಕ್ರಿಯೆಗಳಲ್ಲಿ ತಪ್ಪಾಗಬಹುದು, ಭಕ್ತಿ ಇಲ್ಲದೆ ಮಾಡಿರ್ತೀವಿ, ಜ್ಞಾನರಹಿತವಾಗಿ ಕರ್ಮಗಳನ್ನು ಮಾಡ್ತೀವಿ, ನಾವು ಸರಿಯಾದ ಕಾಲಕ್ಕೆ ಮಾಡದೇ ಇರಬಹುದು. ಯಾಕೆಂದರೆ ಒಂದು ಕರ್ಮ ಫಲವನ್ನು ಕೊಡಬೇಕು ಅಂತಂದರೆ ಮಾಡುವ ವ್ಯಕ್ತಿ, ಮಾಡಿಸುವಂತಹ ಪುರೋಹಿತರು, ಅದಕ್ಕೆ ಉಪಯೋಗಿಸುವಂತಹ ಪದಾರ್ಥಗಳು ಪ್ರತಿಯೊಂದು ಶುದ್ಧವಾಗಿ ಇರಬೇಕು. ಮತ್ತು ಇದನ್ನು ಹೇಳ್ತಾರೆ, ಉದಯಾಸ್ತಮಾನ ಪರ್ಯಂತ ಮಾಡದಲೆ ಕರ್ಮ. ಶಾಸ್ತ್ರ ಹೇಳುತ್ತೆ, ಬ್ರಾಹ್ಮಣನಾದವನು ಸಂಧ್ಯಾಕಾಲದಲ್ಲಿ ಸಂಧ್ಯೋಪಾಸನೆ ಮಾಡಬೇಕು, ಗಾಯತ್ರಿ ಜಪ ಮತ್ತು ಇತ್ಯಾದಿಗಳನ್ನು ಏನು ಕರ್ತವ್ಯಗಳನ್ನು ಹೇಳಿದ್ದಾರೋ ಅದನ್ನು ಮಾಡಬೇಕು. ಅದನ್ನು ಎಷ್ಟೊತ್ತು ಮಾಡಬೇಕು? ಇಡೀ ಸಂಧ್ಯಾಕಾಲ ಪೂರ್ತಿ ಮಾಡಬೇಕು. ಸುಮಾರು 1 ತಾಸು, 2.5 ತಾಸು 3 ತಾಸು ತನಕ ಆಗೋಗ್ಬಿಡುತ್ತದು. ಆ ಸಂಧ್ಯಾಕಾಲದಲ್ಲಿ ಪೂರ್ತಿಯಾಗಿ ಅವನು ಮಾಡಿದ್ರೆ
ಅವನು ನಿಜವಾಗ್ಲೂ ಬ್ರಾಹ್ಮಣ ಅಂತ ಹೇಳಿ ಕರೆಸ್ಕೊಳ್ತಾನೆ. ಹಾಗಿಲ್ಲ ಅಂತಂದರೆ ಅವನು ದುರ್ಬ್ರಾಹ್ಮಣ ಅಂಥೇಳಿ ಹೇಳ್ತಾರೆ. ಸ್ವಲ್ಪ ಹೊತ್ತು ಮಾತ್ರ ಮಾಡಿದ್ರೆ, ಆ ಸಂಧ್ಯಾಕಾಲದಲ್ಲೇ ಸ್ವಲ್ಪ ಹೊತ್ತು ಮಾತ್ರ ಮಾಡಿದ್ರೆ ದುರ್ಬ್ರಾಹ್ಮಣ, ಸಂಧ್ಯಾಕಾಲ ಮೀರಿದ ಮೇಲೆ ಮಾಡಿದ್ರೆ ಅವನು ಅಬ್ರಾಹ್ಮಣ ಅಂತ ಹೇಳಿ ಹೇಳ್ಬಿಡ್ತಾರೆ. ಹಾಗಿದ್ದರೆ ಕರ್ಮಗಳನ್ನಾದರೂ ನಾವು ಸರಿಯಾಗಿ ಮಾಡ್ಕೊಳ್ತೀವ? ಅದೂ ಸಾಧ್ಯ ಇಲ್ಲ. ಕ್ಷೀಣವಲ್ಲದೆ ಇದು ಪೂರ್ಣವಲ್ಲ. ಹಾಗಿದ್ದರೆ ಕರ್ಮ ನಾವು ಮಾಡೋದು ಹಾಗೆ ಬಿಟ್ಬಿಡೋಣಂತೆ, ಹೇಗಿದ್ದರೂ ನಮಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಬಿಟ್ಬಿಡೋಣ ಅಂತಂದರೆ ಬಿಡೋ ಹಾಗಿಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ ಒಂದು ಉಪಾಯ ಇದೆ. ಕರ್ಮ ಮಾಡಿ ಅದನ್ನು ಪೂರ್ಣವನ್ನಾಗಿ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂದರೆ ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಸಂಧ್ಯಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾತಿ. ಭಗವಂತನ ಸ್ಮರಣೆಯನ್ನು ಮಾಡಿದ್ರೆ ನಾಮೋಕ್ತ್ಯ ಅಚ್ಯುತ ಅನಂತ ಗೋವಿಂದ ಅಂಥೇಳಿ ನಾಮತ್ರಯವನ್ನು ಉಚ್ಚಾರಣೆಯನ್ನು ಮಾಡಿದ್ದೇ ಆದಲ್ಲಿ ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯ ತತ್ಕ್ಷಣದಲ್ಲೇ ಅದೇನಿದ್ರು ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂಥೇಳಿ. ಹಾಗಿದ್ದರೆ ಕೊನೆಗೆ ನಾವು ಅಲ್ಲಿಗೆ ಬರಬೇಕು. ಭಗವಂತನ ನಾಮಸ್ಮರಣೆಗೆ ಬರೋದು ಕಲಿಯುಗದಲ್ಲಿ ಅತ್ಯಂತ ಅನಿವಾರ್ಯ. ಇದನ್ನೇ ನಾವು ಕೃತಯುಗದಲ್ಲಿ ಹಾಗಿದ್ರೆ ನಾವು ನಾರಾಯಣ ಗೋವಿಂದ ಕೃಷ್ಣ ಅಂತೀವಿ, ಸಾಕ? ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಇದೆಲ್ಲ ನಡೆಯೋದಿಲ್ಲ. ಆಗೆಲ್ಲ ಕಷ್ಟಪಟ್ಟು ದೇಹ ದಂಡಿಸಬೇಕಾಗತ್ತೆ. ದಾನವನ್ನು ಯಜ್ಞಗಳನ್ನು ತ್ರೇತಾಯುಗದಲ್ಲಿ ಮಾಡಬೇಕು, ದ್ವಾಪರ ಯುಗದಲ್ಲಿ ಭಗವದರ್ಚನೆ ಮಾಡಲೇಬೇಕು. ಇಷ್ಟು ಪುಣ್ಯವನ್ನು ಇಷ್ಟು ಸುಲಭವಾಗಿ ಆಗ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಾವತ ನಾವು ಹಾಗಿದ್ರೆ ದೇವರ ಸ್ಮರಣೆಯನ್ಗೆ ಇಷ್ಟೊಂದು ಮಹತ್ವವನ್ನು ಅವರು ಕೊಟ್ಟು ತಿಳಿಸಿದ್ದಾರೆ ಅಂತ ಹೇಳಿ ದೇವರ ಸ್ಮರಣೆ ಮಾಡೋಣಂತೆ ಸಾಕು. ಮಿಕ್ಕೆಲ್ಲ ಕರ್ಮಗಳನ್ನು ಗೌಣವನ್ನಾಗಿ ಮಾಡ್ತಾ ಹೋಗ್ಬಿಡೋಣ. ಕರ್ಮ ಬೇಡ, ಓದೋದು ಬೇಡ, ಏನು ಬೇಡ, ದೊಡ್ಡವರ ಸೇವೆ ಬೇಕಾಗಿಲ್ಲ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ದಾನ ಮಾಡೋದು ಏನೂ ಬೇಡ, ಎಲ್ಲ ನಿಲ್ಲಿಸಿ ನಾರಾಯಣ ಕೃಷ್ಣ ಗೋವಿಂದ ಅಂತ ಸ್ಮರಣೆ ಮಾತ್ರ ಮಾಡ್ಕೊಂಡಿರೋಣವೇನು ಅಂತಂದರೆ ಖಂಡಿತ ಅದು ತಪ್ಪು. ಯಾಕೆ ಅಂದರೆ ಎಲ್ಲವೂ ಕೂಡ ಎಲ್ಲ ಯುಗದಲ್ಲೂ ಇದ್ದೇ ಇರುತ್ತೆ. ಕೃತಯುಗದ ಜನರು ಅವರೇನು ಕರ್ಮಗಳನ್ನೇ ಮಾಡ್ತಾ ಇರಲಿಲ್ಲ, ದಾನವನ್ನೇ ಮಾಡ್ತಾ ಇರಲಿಲ್ಲ, ಭಗವಂತನ ನಾಮವನ್ನೇ ಹೇಳ್ತಾ ಇರಲಿಲ್ಲ ಅಂತಲ್ಲ. ಹಾಗೆ ತ್ರೇತಾಯುಗದಲ್ಲೂ ಬರೀ ದಾನ ಯಜ್ಞ ಮಾಡ್ಕೊಂಡಿದ್ದರು, ಮಿಕ್ಕಿದ್ದೇನು ಮಾಡ್ತಾ ಇರಲಿಲ್ಲ ಅಂತಿಲ್ಲ. ಪ್ರತಿಯೊಂದು ಯುಗದಲ್ಲಿ ಎಲ್ಲನೂ ಇರುತ್ತೆ. ಆದರೆ ಅತಿ ಹೆಚ್ಚು ಪುಣ್ಯವನ್ನು ಕೊಡುವಂಥದ್ದು ಒಂದೊಂದು ಯುಗದಲ್ಲಿ. ಎಲ್ಲ ಯುಗದಲ್ಲಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅವರವರ ಅರ್ಹತೆಗೆ ತಕ್ಕಷ್ಟು, ಸಾಮರ್ಥ್ಯಕ್ಕೆ ತಕ್ಕಷ್ಟು, ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಧ್ಯಾನ, ದಾನ, ಕರ್ಮಗಳು, ಪೂಜೆ ಇತ್ಯಾದಿ ಕರ್ಮಗಳು, ಹಾಗೆ ಭಗವಂತನ ಸ್ಮರಣೆ ಇದೆಲ್ಲದರ ಜೊತೆಗೆ ಇರಬೇಕು ಅಂತ ಹೇಳಿ, ಅದಕ್ಕೆ ಧ್ಯಾನ ದಾನ ಕರ್ಮ ಏನೇನು ಮಾಡಲು ಊನವಲ್ಲದೆ ಸಂಪೂರ್ಣವಾಗದು ಕಾಣೋ ಕ್ಷೋಣಿಯೊಳಗೆ ಸಮಾನವಿಲ್ಲದ ನಾಮ. ಅಂದರೆ ಈ ನಾಮವನ್ನು ಬಿಟ್ಟು ಇದನ್ನು ಮಾಡಬಾರದು ಅಂತ ಹೇಳಿ ಅದನ್ನು ಎಚ್ಚರಿಸ್ತಾ ಇದ್ದಾರೆ ದಾಸರು, ಹೊರತು ಅದನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳಿ ಅವರ ಅಭಿಪ್ರಾಯ ಅಲ್ಲ ಅಂಥೇಳಿ ಗೊತ್ತಾಗುತ್ತೆ. ಮತ್ತು ಈ ನಾಮಸ್ಮರಣೆಯ ಮಹತ್ವವನ್ನು ತಿಳಿಸ್ತಾ ಇನ್ನೊಂದು ಪದ್ಯದಲ್ಲಿ ದಾಸರು ಹೇಳ್ತಾರೆ, ಇದು ಅಷ್ಟೇ ಪ್ರಸಿದ್ಧವಾಗಿರೋದು, ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಪದ್ಯ ಇದೊಂದು. ಅಲ್ಲಿ ಹೇಳ್ತಾರೆ, ಪಾತಕಿಯಾದರೇನು ಸರ್ವಪ್ರಾಣಿ ಘಾತಕಿಯಾದರೇನು, ನೀತಿಯ ಬಿಟ್ಟು ದುಷ್ಕರ್ಮಿಯಾದರೇನೋ, ಪ್ರೀತಿಯಿಂದಜಾಮಿಳನ ಸಲಹಿದ ಹರಿಯ ಸ್ಮರಣೆಯೊಂದೇ ಸಾಲದೆ ಅಂತ ಹೇಳಿ ಹೇಳ್ತಾರೆ. ಪಾತಕಿ, ನಾವು ಅನೇಕ ಪಾಪಗಳನ್ನು ಮಾಡಿರಬಹುದು, ಹಿಂಸೆಯನ್ನು ಮಾಡಿರಬಹುದು, ನಾವು ಸಮಾಜದ ನೀತಿಗಳನ್ನು, ಧರ್ಮದ ಚೌಕಟ್ಟನ್ನು ಬಿಟ್ಟು ನಾವು ದುಷ್ಕರ್ಮಿಗಳಾಗಿರಬಹುದು. ಆದರೂ ಕೂಡ ಭಗವಂತನ ನಾಮವನ್ನು ಭಕ್ತಿಯಿಂದ ನಾವು ಉಚ್ಚಾರಣೆ ಮಾಡಿದ್ದೇ ಆದಲ್ಲಿ ಅದು ಖಂಡಿತವಾಗಿ ನಮ್ಮನ್ನು ಸಂರಕ್ಷಣೆ ಮಾಡೇ ಮಾಡುತ್ತೆ. ಇನ್ನೊಂದು ಕಡೆ ಅದೇ ದಾಸರು ಹೇಳ್ತಾರೆ, ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಭಗವಂತನ ಸ್ಮರಣೆ ಮಾಡಿದ್ರೆ ಘೋರ ದುರಿತ, ಎಂಥ ದೊಡ್ಡ ಪಾಪಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ. ಇದನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಪುರಾಣದ ವಚನವನ್ನು, ಅಗ್ನಿಪುರಾಣದ ವಚನವನ್ನು ಆಚಾರ್ಯರು ಉದಾಹರಿಸಿದ್ದಾರೆ. ಇದೇ ಅದರ ಒಂದು ಅನುವಾದನೆ ಇದು ಅಂತ ಹೇಳಬಹುದು ನಾವು. ಕೃತೇ ಪಾಪೇನು ತಾಪೋ ವೈ ಯಸ್ಯ ಪುಂಸಃ ಪ್ರಜಾಯತೆ ಪ್ರಾಯಶ್ಚಿತ್ತಂ ತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ. ಯಾರು ಪಾಪವನ್ನು ಮಾಡಿರ್ತಾನೋ ಅವನು ಪ್ರಾಯಶ್ಚಿತ್ತವನ್ನಂತೂ ಮಾಡಿಕೊಳ್ಳೇಬೇಕು. ಪ್ರಾಯಶ್ಚಿತ್ತ ಇಲ್ಲದೆ ಯಾರು ಇರೋ ಹಾಗಿಲ್ಲ. ಈ ಭಾಗವತದಲ್ಲೂ ಕೂಡ ಅಜಾಮಿಳ ಉಪಾಖ್ಯಾನವನ್ನು ಹೇಳೋ ಸಂದರ್ಭದಲ್ಲಿ ಇದೇ ಪ್ರಶ್ನೆಯನ್ನು ಮಾಡೋದು. ಅಲ್ಲಿ ಹಿಂದೆ ನರಕಾದಿಗಳನ್ನೆಲ್ಲ ವರ್ಣನೆ ಮಾಡಿರ್ತಾರೆ. ಇಷ್ಟು ಘೋರ ನರಕಕ್ಕೆ ನಾವು ಪಾಪವನ್ನು ಮಾಡಿದಂಥವರು ಹೋಗಿ ಬೀಳೋವಂಥದ್ದು ಅನಿವಾರ್ಯ. ಇದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಅದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಹೇಳ್ತಾರೆ. ನಾವು ಮೊದಲು ನಮಗೆ ರೋಗ ಪರಿಹಾರ ಆಗಬೇಕು ಅಂದರೆ, ರೋಗ ಬರಬಾರ್ದು, ಒದ್ದಾಡಬಾರ್ದು ಅಂತ ಏನು ಮಾಡಬೇಕು ಅಂತಂದರೆ, ಪಥ್ಯವಾದ ಆಹಾರವನ್ನೇ ಪಥ್ಯವಾದ ನಡತೆಯನ್ನೇ ಇಟ್ಕೊಂಡ್ಬಿಟ್ರೆ ರೋಗವೇ ಬರೋದಿಲ್ಲ. ಇಲ್ಲ ನಮಗೆ ರೋಗ ಬಂತು ಅಂದರೆ ಏನು ಮಾಡಬೇಕು, ಆಗ ನಾವು ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ಳೋದು, ಅದು ಪಥ್ಯವನ್ನು ಆಚರಣೆ ಮಾಡೋದು ಎಲ್ಲ ಮಾಡಬೇಕು.
ಹಾಗೇ ನಾವು ದುಷ್ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಅಕಸ್ಮಾತ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೇಬೇಕು. ಯಾವ ವ್ಯಕ್ತಿ ತಾನು ಮಾಡಿದ ಪಾಪಕ್ಕೆ ಈ ಲೋಕದಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದಿಲ್ವೋ ಅಂತಹ ವ್ಯಕ್ತಿ ನರಕಕ್ಕೆ ಹೋಗಿ ಅಲ್ಲಿ ದುಃಖವನ್ನು ಅನುಭವಿಸಿ ಅವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾಗತ್ತಲ್ಲಿ ಅಂತ ಹೇಳ್ತಾರೆ. ಹಾಗಿದ್ದರೆ ನಮ್ಮ ಪಾಪದ ರಾಶಿಗೆ ನಾವು ಅಷ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾ ಕೂತರೆ ಯಾವತ್ತಿಗೂ ಪ್ರಾಯಶ್ಚಿತ್ತ ಮುಗಿಯೋದು? ಅದಕ್ಕೆ ಉತ್ತರವನ್ನು ಕೊಡ್ತಾ ಹೇಳ್ತಾರೆ, ಒಂದು ಪ್ರಾಯಶ್ಚಿತ್ತ ಇದೆ, ಅದೇ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡೋದು. ಅದಕ್ಕೆ ಅಜಾಮಿಳನ ಕಥೆಯನ್ನು ಅವಾಗೆ ಅವರೆಲ್ಲರೂ ಕೂಡ ಹೇಳುತ್ತಾರೆ. ಹಾಗಿದ್ದರೆ ನಾವು ಏನು ದೇವರನ್ನು ಒಂದು ಸತಿ ನಾವು ಸ್ಮರಣೆ ಮಾಡಿ ನಾರಾಯಣ ಗೋವಿಂದ ಅಂತ ಅಂದುಬಿಟ್ಟು ಕೂಡಲೇ ನಮಗೆ ಪಾಪಗಳು ಪರಿಹಾರ ಆಗಿ ಹೋಗುತ್ತೆ ಅಂತಂದರೆ ಎಲ್ಲ ಎಲ್ಲರಿಗೂ ಕೂಡ ಒಳ್ಳೆ ಸುಲಭವಾದ ಪ್ರೇರಣೆ ಸಿಕ್ಕಂತೆ ಆಯಿತು. ಮಾಡೋದೆಲ್ಲ ಪಾಪಗಳನ್ನೆಲ್ಲ ಮಾಡಿ ತಪ್ಪುಗಳನ್ನೆಲ್ಲ ಮಾಡಿ ಒಂದು ಸತಿ ದಿನಕ್ಕೊಂದು 10 ನಿಮಿಷ ಕೂತ್ಕೊಂಡು ಒಂದು ಹರೇ ರಾಮ ಅಂತ ಹೇಳಿ ಮುಗಿಸ್ಕೊಳ್ಬಹುದಾ ಅಂತಂದರೆ ಖಂಡಿತ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೃತೇ ಪಾಪೇ ಅನುತಾಪಃ ವೈ. ಪ್ರಾಯಶ್ಚಿತ್ತಕ್ಕೆ ಯಾರು ಅಧಿಕಾರಿಯಾಗ್ತಾನೆ ಅಂದರೆ ತಾನು ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ಆಗಿರಬೇಕು. ಯಾವನಿಗೆ ಅನುತಾಪ ಉಂಟಾಗಿರುತ್ತೋ ಅಂದರೆ ತಪ್ಪು ಮಾಡಾಗಿ ಹೋಗಿದೆ, ಆಮೇಲೆ ನಾ ಮಾಡಿದ ತಪ್ಪು ಇನ್ನೊಮ್ಮೆ ಇಂಥ ತಪ್ಪು ನನ್ನಿಂದ ನಡಿಬಾರ್ದು ಅನ್ನೋ ಮಟ್ಟಿಗೆ ಅವನಿಗೆ ಮನಸ್ಸಿನಲ್ಲಿ ದುಃಖ ಆಗಿರುತ್ತೋ ಅಂತಹ ವ್ಯಕ್ತಿ ಅಧಿಕಾರಿಯಾಗ್ತಾನೆ. ಅಂಥವನು ಭಕ್ತಿಯಿಂದ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಅವನ ಪಾಪಕ್ಕೆ ಪರಿಹಾರ. ಹೊರತು ಯಾಕೆಂದರೆ ಅದನ್ನು ಹೇಳ್ತಾರೆ, ಭಕ್ತಿಯಿಂದ ಯಾವನು ಹೇಳ್ತಾನೆ, ದೇವರ ಭಕ್ತಿಯನ್ನು ಮನಸ್ಸಿನಲ್ಲಿ ಯಾರು ಇಟ್ಕೊಂಡಿರ್ತಾನೆ ಅವನಿಗೆ ಪಾಪದ ವಿಷಯದಲ್ಲಿ ಪುನಃ ಬುದ್ಧಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಿಯಿಂದ ಅದನ್ನು ಹೇಳಿರಬೇಕು. ಪ್ರಾಯಶ್ಚಿತ್ತಂ ತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ. ಭಗವಂತನ ಸ್ಮರಣೆಯೇ ನಿಜವಾಗಿರುವಂತಹ ಪರಿಹಾರ ಅಂತ ಹೇಳ್ತಾರೆ. ಆ ಪದ್ಯದಲ್ಲಿ 3 ಜನರ ಉದಾಹರಣೆಯನ್ನು ಕೊಡ್ತಾರೆ. ಒಂದು ಅಜಾಮಿಳನ ಉದಾಹರಣೆ, ಇನ್ನೊಂದು ಪ್ರಹ್ಲಾದ. ಜಡನಾದರೇನು ಅಲ್ಪ ಜಾತಿಯಾದರೇನು ಬಿಡದೆ ಪ್ರಹ್ಲಾದನ ಸಲಹಿದ ಹರಿಯ. ಪ್ರಹ್ಲಾದ ಅಸುರ ಜಾತಿಗೆ ಸೇರದಂಥವನು, ದೈತ್ಯರ ಕುಲದಲ್ಲಿ ಹುಟ್ಟಿದರೂ ಕೂಡ ಭಗವಂತನ ನಾಮಸ್ಮರಣೆಯ ಫಲವಾಗಿ ದೇವರು ಅವನನ್ನು ಕಾಪಾಡ್ದ ಅಂತ ಹೀಗೆ ಪ್ರಹ್ಲಾದ ರಾಜರ ಉದಾಹರಣೆಯನ್ನು ಕೂಡ ಇಲ್ಲಿ ಕೊಡ್ತಾರೆ. ಇಲ್ಲಿ ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾಮಸ್ಮರಣೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಭಗವಂತನ ನಾಮಸ್ಮರಣೆ ಅಂತಂದರೆ ಕೇಶವ, ನಾರಾಯಣ, ಗೋವಿಂದ ಈ ಥರ ದೇವರ ಹೆಸರನ್ನು ಹೇಳ್ತಾ ಹೋಗೋದಾ? ಅದರಿಂದ ಬರೀ ದೇವರ ಹೆಸರನ್ನು ಹೇಳೋದ್ರಿಂದಲೇ ನಮಗಿಷ್ಟೆಲ್ಲ ಪಾಪ ಪರಿಹಾರ ಆಗುತ್ತಾ ಅಂತಂದರೆ ಕೇವಲ ಭಗವಂತನ ಹೆಸರನ್ನು ಹೇಳೋದ್ರಿಂದ ಖಂಡಿತವಾಗಿ ಯಾವ ಪಾಪ ಪರಿಹಾರ ಆಗೋದಿಲ್ಲ. ಹೊರತು ಭಕ್ತಿಯಿಂದಾಗಿ ಅದನ್ನು ಉಚ್ಚಾರಣೆ ಮಾಡಬೇಕು. ಈ ಭಾಗವತದಲ್ಲಿ ಇದೇ ಅಜಾಮಿಳನ ಕಥೆಯನ್ನು ಹೇಳುವಾಗ ಒಂದು ಮಾತು ಬರುತ್ತೆ, ಸಾಂಕೇತ್ಯಂ ಪಾರಿಹಾಸ್ಯಂವ. ಅಂದರೆ ನೀವು ದೇವರ ನಾಮವನ್ನು ಉಚ್ಚಾರಣೆ ಮಾಡುವಾಗ ನೀವು ಯಾವ ಥರ ಬೇಕಾದರೂ ಹೇಳಿ. ಒಬ್ಬನಿಗೆ ಯಾರೋ ಒಬ್ಬರಿಗೆ ನಾವು ನಮ್ಮ ಮನೆಯಲ್ಲಿ ದೇವರ ಹೆಸರನ್ನು ಇಟ್ಟಿರ್ತೀವಿ, ಅವನನ್ನು ಕರೀಲಿಕ್ಕೋಸ್ಕರವಾಗಿ ನಾವು ಹೆಸರು ಹೇಳ್ತಾ ಇರ್ತೀವಿ. ಯಾರೋ ಒಬ್ಬನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ರೆ ನಾರಾಯಣ ಬಾ ಹೋಗು ಎಲ್ಲ ಹೇಳ್ತಾ ಇರ್ತೀವಿ. ಈ ಥರ ಒಬ್ಬರಿಗೆ ಸಂಕೇತವನ್ನಾಗಿ ಮಾಡಿ ಕರೆದ್ರೂ ಪರವಾಗಿಲ್ಲ. ಯಾರನ್ನೋ ತಮಾಷೆ ಮಾಡಲಿಕ್ಕೆ ಇವನೇನು ಭಾರಿ ಶ್ರೀರಾಮಚಂದ್ರ, ಇವನೇನು ಶ್ರೀಕೃಷ್ಣ ಪರಮಾತ್ಮ, ಈ ಥರ ಯಾವನೋ ಒಬ್ಬನಿಗೆ ತಮಾಷೆ ಮಾಡಲಿಕ್ಕಾದರೂ ಭಗವಂತನ ಹೆಸರನ್ನು ಹೇಳಿದ್ರೂ ಪರವಾಗಿಲ್ಲ. ಸಾಂಕೇತ್ಯಂ ಪಾರಿಹಾಸ್ಯಂವ. ಆಮೇಲೆ ನಿಂದನೆ ಮಾಡಲಿಕ್ಕೆ ಅರ್ಥ ಇಲ್ಲದೆ ಹೇಗಾದರೂ ಸರಿ ಒಟ್ಟು ನೀವು ಅದನ್ನು ಉಚ್ಚಾರಣೆ ಮಾಡಿದ್ದೇ ಆದಲ್ಲಿ ಆಗ ವೈಕುಂಠನಾಮ ಗ್ರಹಣಂ ಅಶೇಷಾಗ ಹರಂ ವಿದುಹು, ಅದು ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅನ್ನುವಂತಹ ಮಾತು ನಮಗೆ ಭಾಗವತದಲ್ಲಿ ಇದೆ. ಹಾಗಿದ್ದರೆ ಹೇಗೋ ಒಟ್ಟು ನೀವು ಹೇಳಿದರೆ ಸಾಕು ಅದು ಪಾಪ ಪರಿಹಾರಕವು ಅಂತಂದರೆ ಅದಕ್ಕೆ ಅಲ್ಲಿ ನಿರ್ಣಯವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಪುರಾಣದ ವಚನವನ್ನು ಹೇಳ್ತಾರೆ, ಮ್ರಿಯಮಾಣೋ ಹರೇರ್ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪ್ಯಗಾನ್ ಮುಕ್ತಿಂ ಕಿಮುತ ಶ್ರದ್ಧೆಯ ಗೃಣನ್. ಆ ಪುರಾಣದ ಅಭಿಪ್ರಾಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಮಕಿಂಕರರು ಬಂದಿದ್ದಾರೆ, ಎಳ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಆಗ ಭಯದಿಂದ ಮಗನನ್ನು ಕೂಗ್ದ ಅವನು ನಾರಾಯಣ ಅಂತ ಕೂಗುವಂತಹ ಸಂದರ್ಭದಲ್ಲಿ ಮಗನನ್ನು ಉದ್ದೇಶಿಸಿಕೊಂಡೇ ಕರೆದಿದ್ದು. ಆದರೂ ಕೂಡ ಆನಂತರ ದೇವರ ಸ್ಮರಣೆ ಬಂದುಬಿಡುತ್ತೆ ಅವನಿಗೆ. ತಕ್ಷಣ ದೇವರ ಸ್ಮರಣೆ ಬಂತು. ಯಾಕೆ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಓದಿದ್ದಂತಹ ವ್ಯಕ್ತಿ, ಶಾಸ್ತ್ರ ಅದನ್ನೆಲ್ಲ ತಿಳ್ಕೊಂಡಂತಹ ವ್ಯಕ್ತಿ, ದೇವರ ಸ್ಮರಣೆನೂ ಬಂದುಬಿಡ್ತು. ಹಾಗಾಗಿ ಅಲ್ಲಿ ವಿಷ್ಣು ದೂತರು ಬಂದು ಅವನ ಸಂರಕ್ಷಣೆಯನ್ನು ಮಾಡ್ತಾರೆ. ಅವನಿಗೆ ಇನ್ನೊಂದು ಅವಕಾಶ ಸಿಗುತ್ತೆ. ಆನಂತರ ಸಾಧನೆಯನ್ನು ಅವನು ಮಾಡಿಕೊಂಡು ಸದ್ಗತಿಯನ್ನು ಪಡೀತಾನೆ. ಹಾಗಿದ್ದರೆ ಅವನು ಯಾವುದೋ ಒಂದು ನಿಮಿತ್ತದಿಂದ ಕರೆದ, ಆದರೆ ಕೊನೆಗೆ ದೇವರ ಸ್ಮರಣೆ ಬಂತು. ದೇವರನ್ನೇ ಕರಿಬೇಕು ಅನ್ನೋ ಉದ್ದೇಶದಿಂದ ಕರೀಲಿಲ್ಲ, ಆದರೂ ಕೊನೆಗೆ ದೇವರ ಸ್ಮರಣೆ ಸೇರ್ಕೊಳ್ತೋ ಇಲ್ವೋ ಅದಕ್ಕೂ ಫಲ ಇದೆ. ಹಾಗಿದ್ರೆ ದೇವರ ಸಂಸ್ಮರಣೆ ಅಂತೂ ಇರೋದು ಅತ್ಯಂತ ಅನಿವಾರ್ಯ.
ದೇವರ ಸ್ಮರಣೆ ಇಲ್ಲದೆ ಯಾರೊಬ್ರಿಗೆ ಇವನೇನು ಶ್ರೀರಾಮಚಂದ್ರ ಅಂತ ತಮಾಷೆ ಮಾಡಲಿಕ್ಕೆ ನಾವು ಅಂದರೂ ನಮಗೆ ಇದು ಭಗವಂತನ ನಾಮ ಇದು ಅಂತ ನಮಗೆ ಅದು ನೆನಪಿಗೆ ಬಂದರೆ, ಭಕ್ತಿಯುಂಟಾದರೆ ಅಂತಹ ನಾಮಸ್ಮರಣೆ ಫಲಕಾರಿಯಾಗತ್ತೆ. ಕಿಮುತ ಶ್ರದ್ಧೆಯ ಗೃಣನ್, ಶ್ರದ್ಧೆಯಿಂದ ನಾವು ಭಗವಂತನನ್ನೇ ಉದ್ದೇಶಿಸಿ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಅದಕ್ಕಿನ್ನೆಷ್ಟು ಫಲ ಇರುತ್ತೆ. ಸರ್ವತಾಗ ಹರಂ ವಿಷ್ಣೋರ್ ನಾಮತದ್ ಭಕ್ತಿಪೂರ್ವಕಂ ಅಭಕ್ತೋದಾಹೃತಂ ನೈವ ಫಲದಾತ್ರ ಭವಿಷ್ಯತಿ. ಭಗವಂತನ ನಾಮವನ್ನು ದುರ್ಯೋಧನನು ಕೃಷ್ಣನನ್ನು ಕೇಶವ, ಮಾಧವ, ವಸುದೇವ, ಕೃಷ್ಣ ಈ ಥರ ಅನೇಕ ಶಬ್ದಗಳಿಂದ ಕೃಷ್ಣನನ್ನು ಎಷ್ಟು ಸತಿ ದುರ್ಯೋಧನ ಕರೆದಿಲ್ಲ, ದುಷ್ಟರೆಲ್ಲ ಎಷ್ಟು ಸತಿ ಕರೆದಿಲ್ಲ, ರಾವಣ ರಾಮನಾಮವನ್ನು ಎಷ್ಟು ಸತಿ ಉಚ್ಚಾರಣೆ ಮಾಡಿರಲಿಕ್ಕಿಲ್ಲ. ಹಾಗಿದ್ದರೆ ಅವರಿಗೆಲ್ಲ ಒಳ್ಳೆಯದಾಗತ್ತೆ ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ? ಅದಕ್ಕೆ ಹೇಳಿದ್ರು ಆಚಾರ್ಯರು, ಅಭಕ್ತೋದಾಹೃತಂ ನೈವ ಫಲದಾತ್ರ ಭವಿಷ್ಯತಿ. ಭಕ್ತಿ ಇಲ್ಲದೆ ಸುಮ್ಮನೆ ಏನೋ ಒಂದು ಬೇರೆ ಅಭಕ್ತರು ಹೇಳಿದ್ರೆ ಅದಕ್ಕೆ ಫಲ ಇರೋದಿಲ್ಲ. ಹೊರತು ನಾಮಸ್ವಾಮಿತೆಯ ತಸ್ಯ ಸ್ಮರಣಂ ಜಾಯತೆ ಯತಃ. ಭಕ್ತರಿಗೆ ಆ ಹೆಸರನ್ನು ಕೇಳಿದಾಗ ಭಗವಂತನ ಸ್ಮರಣೆ ಆಗುತ್ತೆ, ಭಗವಂತನ ಮಹಿಮೆಗಳು ಅವರ ತಲೆಗೆ ಬರುತ್ತೆ. ಆದ್ದರಿಂದಾಗಿ ಅಂಥವರು ಉಚ್ಚಾರಣೆ ಮಾಡಿದಂತಹ ನಾಮಗಳಿಗೆ ಮಾತ್ರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಇದೆ ಅಂಥೇಳಿ ಹೇಳ್ತಾರೆ. ಮತ್ತು ದಾಸರು ಇನ್ನೊಂದನ್ನು ತಿಳಿಸ್ಕೊಡ್ತಾರೆ ನಮಗೆ. ಅಲ್ಲಿ ಮೊದಲೇ ನೋಡಿದ್ವಿ ನಾವು, ಭಗವಂತನ ನಾಮಸ್ಮರಣೆ ಅಂದರೆ ಸುಲಭವಾಗಿ ಎಲ್ರಿಗೂ ಬರೋವಂಥದ್ದಲ್ಲ, ಅದು ಭಾರಿ ಪುಣ್ಯಶಾಲಿಗಳಾಗಿರಬೇಕು ಅಂತ. ಅದಕ್ಕಾಗಿ ನಾವು ದೇವರಲ್ಲಿ ನಿನ್ನ ಸ್ಮರಣೆ ಕೊಡು ಅಂತ ಬೇಡ್ಕೊಳ್ಬೇಕು. ಹಾಗೆಲ್ಲ ಸ್ಮರಣೆ ಬರೋದೇ ಇಲ್ಲ ನಮಗೆ. ನಮಗೇನೋ ಒಂದು ಕಷ್ಟ ಬಂತು ಅಂತಂದರೆ ನಾವು ತಕ್ಷಣ ನಾರಾಯಣ ಗೋವಿಂದ ಅಂತಲೇ ಅಂತೀವಿ ಅಂತ ತೀರ್ಮಾನ ಇಲ್ಲ, ಬೇರೇನೋ ಅಯ್ಯಯ್ಯೋ ಅಂತಲೂ ಅಂದ್ಬಿಡಬಹುದು. ಹಾಗಾಗಬಾರ್ದು ಅಂತಾದರೆ ನಿನ್ನ ಸ್ಮರಣೆ ಕೊಡು ಅಂತ ಹೇಳಿ ದೇವರಲ್ಲೇ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ. ಅದಕ್ಕೆ ದಾಸರ ಇನ್ನೊಂದು ಪದ್ಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಅಂತ ಹೇಳಿ, ನಿನ್ನ ನಾಮವನ್ನು ನಾನು ಉಚ್ಚಾರಣೆ ಮಾಡುವಂತೆ ಆಗಲಿ ಅಂತ ಹೇಳಿ ಅದನ್ನೂ ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಮತ್ತು ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋರಂಗ ಅಂತ ಹೇಳಿ ಅದನ್ನು ಕೂಡ ದಾಸರೆಲ್ಲ ಪ್ರಾರ್ಥನೆ ಮಾಡೋದು ನಾವು ನೋಡಿದ್ದೀವಿ. ಯಾವಾಗ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು? ನಿರಂತರವಾಗಿ ಜೀವನದಲ್ಲಿ ಭಗವಂತನ ಸ್ಮರಣೆ ಇರಬೇಕು. ಕೂಡುವಾಗಲಿ, ನಿಂತಾಡುವಾಗಲಿ, ಹಾಡುವಾಗಲಿ, ಹರಿದಾಡುವಾಗಲಿ, ಕೋಡಿ ವಿನೋದದಿ ನೋಡದೆ ನಾಬಲು ಮಾಡಿದ ಪಾಪ ಬಿಟ್ಟೋಡಿ ಹೋಗೋ ಹಾಗೆ. ಎಂತಹ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ನಮಗೆ ಕೊಡು ಅಂತ ಹೇಳಿ ಇಲ್ಲಿ ಒಂದು ಮಾತನ್ನು ಕೊನೆಯಲ್ಲಿ ಇಲ್ಲಿ ಹೇಳ್ತಾರೆ, ಅಂತ್ಯಕಾಲದಲ್ಲಿ ಚಿಂತಿಸುವ ಹಾಗೆ. ಎಂತೋ ಪುರಂದರ ವಿಠ್ಠಲರಾಯನೇ ಅಂತ್ಯಕಾಲದಲ್ಲಿ ಚಿಂತಿಸುವ ಹಾಗೆ. ಕೊನೆ ಕಾಲದಲ್ಲಿ, ಸಾಯುವ ಕಾಲದಲ್ಲಿ ಯಾರಿಗೆ ಭಗವಂತನ ಸ್ಮರಣೆ ಬರುತ್ತೋ ಅವನಿನ್ನು ಮುಕ್ತನಾಗ್ತಾನೆ ಅಂತ ತೀರ್ಮಾನ. ಅವನಿಗಿನ್ನು ಸಂಸಾರದ ಬಂಧನ ಇಲ್ಲ, ಇನ್ನು ಅವನ ಸಂಸಾರ ಮುಗಿತು ಅಂತ ತೀರ್ಮಾನ. ಆದರೆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಕೊಡು ಅಂತ ನಾವು ದೇವರಲ್ಲಿ ಕೇಳಬೇಕಾದ್ರೆ ನಾವು ಜೀವನ ಪೂರ್ತಿ ಭಗವಂತನ ಸ್ಮರಣೆಯನ್ನು ಮಾಡಿರಬೇಕು. ಯಾರಿಗೆ ಜೀವನ ಪೂರ್ತಿ ಭಗವಂತನ ಸ್ಮರಣೆ ಇರುತ್ತೋ ಅವನಿಗೆ ಮಾತ್ರ ಅಂತ್ಯಕಾಲದಲ್ಲಿ ಸ್ಮರಣೆ ಬರುತ್ತೆ. ಅದಕ್ಕೆ ನಮ್ಮ ಗುರುಗಳು ಪೂಜ್ಯ ಪೇಜಾವರ ಶ್ರೀಪಾದರು ವಿವರಣೆ ಕೊಟ್ಟು ಹೇಳ್ತಾ ಇದ್ರು. ನಾವು ಒಂದು ದಿವಸ ರಾತ್ರಿ ಇವತ್ತೇನಾಯಿತು ಅಂತ ಒಂದು ಸತಿ ರಾತ್ರಿ ಮಲ್ಕೊಳ್ಬೇಕಾದ್ರೆ ನೆನಪು ಮಾಡ್ಕೊಳ್ಳೋಣ ಅಂತಂದರೆ ಆ ದಿನದಲ್ಲಿ ಪ್ರಧಾನವಾಗಿ ದೊಡ್ಡದೇನು ಘಟನೆ ನಡೆದಿತ್ತೋ ಅದು ಮಾತ್ರ ನೆನಪಿಗೆ ಬರುತ್ತೆ ಹೊರತು ಸಣ್ಣ ಪುಟ್ಟ ವಿಚಾರಗಳು ತತ್ಕ್ಷಣ ನೆನಪು ಬರೋದಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿ 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 ಹೇಳಬೇಕಾಗತ್ತೆ. ಯಾರೋ ಒಳ್ಳೆ ತಿಂಡಿ ಬಾಕ ಇದ್ದ ಅಂತಾದರೆ, ಒಂದು ಒಳ್ಳೆ ಮದುವೆ ಮನೆ ಊಟ ಮಾಡ್ಕೊಂಬಂದಿದ್ದರೆ ಏನು ನೆನಪು? ತಕ್ಷಣ ಅವನಿಗೆ ಏನಲ್ಲಿ ಸ್ವೀಟ್ ಹಾಕಿದ್ರು ನೆನಪಿಗೆ ಬರಬಹುದು. ಆದರೆ ಯಾರಿಗೆ ತಿನ್ನೋದ್ರಲ್ಲೇ ಆಸಕ್ತಿ ಇಲ್ಲ ಅವನಿಗೆ ಅದಕ್ಕೆ ತಕ್ಷಣ ನೆನಪು ಬರೋದಿಲ್ಲ. ಏನಿವತ್ತು ಊಟ ಮಾಡಿದ್ದೀನಿ ಅದು ಏನು ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತಂತಾರೆ. ಹಾಗಿದ್ದರೆ ತತ್ಕ್ಷಣದಲ್ಲಿ ನಮಗೆ ಯಾವುದು ನೆನಪಿಗೆ ಬರುತ್ತೆ? ನಾವು ಯಾವುದನ್ನು ಶ್ರದ್ಧೆಯಿಂದ ಅನುಷ್ಠಾನ ಮಾಡಿರ್ತೀವೋ, ಯಾವುದಕ್ಕೆ ಹೆಚ್ಚು ಸಮಯವನ್ನು ಕಳೆದಿರ್ತೀವೋ ಅದು ನಮಗೆ ತತ್ಕ್ಷಣದಲ್ಲಿ ನೆನಪಿಗೆ ಬರುತ್ತೆ. ಹಾಗೆ ದಿನದಲ್ಲಿ ಯಾವುದಕ್ಕೆ ಪ್ರಾಧಾನ್ಯ ಕೊಟ್ಟಿರ್ತೀವೋ ಅದು ದಿನದ ಕೊನೆಯಲ್ಲಿ ನೆನಪಿಗೆ ಬರುವಂತೆ ಇಡೀ ಜೀವನದಲ್ಲಿ ನಾವು ಯಾವುದಕ್ಕೆ ಪ್ರಾಶಸ್ತ್ಯ ಕೊಟ್ಟಿರ್ತೀವೋ ಅದೇ ಜೀವನದ ಕೊನೆಯಲ್ಲೂ ಕೂಡ ನೆನಪಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜೀವನ ಪೂರ್ತಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂಥೇಳಿ ಹೇಳ್ತಾರೆ. ಅಲ್ಲಿ ಎಷ್ಟರ ಮಟ್ಟಿಗೆ ಭಗವಂತನ ಸ್ಮರಣೆ ಇರಬೇಕು ಅಂತಂದರೆ, ಕನಸಿನೊಳಗಾಗಲಿ ಕಳವಳಿಕೆಗಾಗಲಿ ಮನಸ್ಸು ಗೊಟ್ಟಿರಲಿ ಮುನಿದಿರಲಿ, ನಮಗೆ ಯಾವುದು ತುಂಬ ಅಭ್ಯಾಸ ಇರುತ್ತೋ ಅದನ್ನೇ ಕನವರಿಸ್ತಾರೆ. ನಿದ್ದೆಯಲ್ಲೂ ಕೂಡ ಕನವರಿಸ್ತಾರೆ. ಕನಸಿನಲ್ಲೂ ನಮಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇರಬೇಕು ಅಂಥೇಳಿ ಈ ಅನೇಕ ವಿಧವಾದ ಯೋಗವನ್ನು ನಿರೂಪಣೆ ಮಾಡುವಾಗ ಜಪಯೋಗ ಅಂತಂದು ಹೇಳ್ತಾರೆ. ಆ ಜಪಯೋಗವನ್ನು ಅನುಷ್ಠಾನ ಮಾಡೋರು ಇದನ್ನೆಲ್ಲ ಹೇಳ್ತಾರೆ. ಎಷ್ಟರ ಅವರು ನಿರಂತರ ಜಪ ಮಾಡ್ತಾನೇ ಇರಬೇಕು, ಯಾವಾಗಲೂ ಕೂಡ ಜಪವನ್ನು ಮಾಡ್ತಾನೇ ಇರಬೇಕು. ಆ ಜಪವನ್ನು ಮೊದಲಿಗೆ ಜೋರಾಗಿ ಮಾಡ್ತಾ ಇರ್ತಾರಂತೆ. ಜೋರಾಗಿ ಮಾಡೋದು ಮೊದಲನೇ ಹಂತ. ಆ ಹಂತ ಆದಮೇಲೆ ಮೆತ್ತಿಗೆ ಜಪವನ್ನು ಮಾಡಬೇಕು. ತುಟಿಯನ್ನು ಮಾತ್ರ ಅಲ್ಲಾಡಿಸ್ತಾ
ಮೆದುವಾದ ಸ್ವರದಲ್ಲಿ ಜಪವನ್ನು ಮಾಡಬೇಕು. ಅದು ಆದಮೇಲೆ ಅದರ ಮುಂದಿನ ಹಂತ ತುಟಿಯನ್ನೇ ಅಲ್ಲಾಡಿಸ್ಬಾರ್ದು. ತುಟಿಯನ್ನೇ ಅಲ್ಲಾಡಿಸದೆ ಮನಸ್ಸಿನಲ್ಲೇ ಜಪವನ್ನು ಮಾಡ್ತಾ ಹೋಗಬೇಕು. ಈ ಹಂತವನ್ನು ನಿರಂತರ ಅಭ್ಯಾಸ ಮಾಡ್ತಾ ಹೋದಂತಹ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಜಪಸಿದ್ಧಿ ಬರುತ್ತೆ ಅಂತಂದರೆ, ಪಕ್ಕದಲ್ಲಿ ಯಾರಾದರೂ ಕೂಡ ಅವರ ಮನಸ್ಸಿನಲ್ಲಿ ಏನಾದರೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದರೆ ಅದು ಇವನು ಗೊತ್ತಾಗ್ತಾ ಇರುತ್ತಂತೆ. ಅಷ್ಟರ ಮಟ್ಟಿಗೆ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಅಂಥವರಿಗೆ ಯಾವಾಗಲೂ ಎಲ್ಲಿ ನೋಡಿದ್ರೂ ಮನಸ್ಸಿನ ಒಳಗೆ ಭಗವಂತನ ಸ್ಮರಣೆ ಬರ್ತಾನೇ ಇರುತ್ತೆ. ಹಾಗಾಗಿ ಜೀವನ ಪೂರ್ತಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಸರಿ, ಹಾಗಿದ್ರೆ ನಾವು ಒಂದು ಕೆಲಸ ಮಾಡಬೇಕಾಗತ್ತೆ. ಇದನ್ನೆಲ್ಲ ನೋಡಿದ್ರೆ ನಾವು ಕೆಲಸಕ್ಕೆ ಹೋಗೋದನ್ನು ಬಿಟ್ಬಿಡಬೇಕು, ಹೆಣ್ಮಕ್ಳೆಲ್ಲ ಮನೇಲಿ ಅಡುಗೆ ಮಾಡೋದನ್ನು ಬಿಟ್ಬಿಡಬೇಕು, ಮಕ್ಕಳು ಓದೋದನ್ನು ಬಿಟ್ಬಿಡಬೇಕು, ಈ ಥರ ನಾವು ಪಾಠ ಪ್ರವಚನಗಳನ್ನೆಲ್ಲ ಬಿಟ್ಬಿಡಬೇಕು. ಎಲ್ಲರೂ ಕೂಡ ನಿರಂತರ ಸಾಯೋ ಕಾಲದಲ್ಲಿ ನನಗೆ ದೇವ್ರ ಸ್ಮರಣೆ ಬರಬೇಕು. ಆದ್ದರಿಂದ ಜೀವನ ಪೂರ್ತಿ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ನಾರಾಯಣ ಗೋವಿಂದ ಅಂಥೇಳಿ ಹೀಗೇ ಕಳೀತಾ ಕೂತ್ಕೊಳ್ಬೇಕಾಗತ್ತೆ ಈ ಮಾತನ್ನು ಕೇಳಿದ್ರೆ. ಆದರೆ ಅದಕ್ಕೂ ದಾಸರು ಹೇಳ್ತಾರೆ, ನೀವು ನಿಮ್ಮ ಯಾವ ದೈನಂದಿನ ಕೆಲಸವನ್ನು ಬಿಡೋ ಅವಶ್ಯಕತೆ ಇಲ್ಲ. ಊಟ ತಿಂಡಿ ಯಾವುದನ್ನೂ ಬಿಡೋ ಅವಶ್ಯಕತೆ ಇಲ್ಲ. ಏನೇನು ಮಾಡ್ತೀರೋ ಎಲ್ಲ ಮಾಡಿ, ಮಾಡುವಂತಹ ಆ ಕೆಲಸದಲ್ಲೇ ದೇವರ ಸ್ಮರಣೆಯನ್ನು ಮಾಡಿಬಿಡಿ ನೀವು ಸಾಕು ಅಂತ ಹೇಳಿ. ಇದೆಲ್ಲ ಚಿಂತನೆ, ಇದೆಲ್ಲ ಶಾಸ್ತ್ರದಲ್ಲಿ ಇರೋದೆ. ಪ್ರತಿಯೊಂದಕ್ಕೂ ಪುರಾಣದ ವಚನಗಳಿವೆ. ಪ್ರತಿಯೊಂದು ಪುರಾಣದಲ್ಲಿ ಇರುವಂಥದ್ದೇ, ಪ್ರಮಾಣಗಳಿಂದ ನಿರೂಪಿತವಾಗಿರುವಂತಹ ವಿಚಾರವೇ. ಆದರೆ ಅದು ಯಾವುದೂ ಕೂಡ ಅನುಷ್ಠಾನಕ್ಕೆ ತಂದಿರಲಿಲ್ಲ. ದಾಸರು ಅದನ್ನು ದೊಡ್ಡ ಮಟ್ಟದಲ್ಲಿ ಅನುಷ್ಠಾನಕ್ಕೆ ಅದನ್ನು ತರ್ತಾರೆ. ಒಮ್ಮೆ ಒಂದು ಪ್ರಸಂಗದಲ್ಲಿ ಈ ಥರ ಕೌನ್ಸೆಲಿಂಗ್ ಕೊಡುವಂತಹ ಅಥವಾ ಹೇಗೆ ಜೀವನ ಶೈಲಿ ಇರಬೇಕು, ವ್ಯಕ್ತಿತ್ವ ವಿಕಸನ, ಇಂತಹ ಕಾರ್ಯಕ್ರಮಗಳನ್ನು ನಡೆಸುವಂತಹ ಒಂದು ದೊಡ್ಡ ಸಂಸ್ಥೆಯವರು ಒಂದು ಸತಿ ಅವ್ರ ಜೊತೆ ಮಾತಾಡೋ ಪ್ರಸಂಗದಲ್ಲಿ ಅವರು ಅದನ್ನೇ ಹೇಳಿದ್ರು. ಅಲ್ಲ, ಇದಕ್ಕೆಲ್ಲ ಯಾಕೆ ನಾವು ದುಡ್ಡು ಖರ್ಚು ಮಾಡಿ 10,000 ಕೊಟ್ಟು ನಿಮ್ಮ ಹತ್ರ ಯಾಕೆ ಬರಬೇಕು, ನಾವೇ ಮಾಡಿಕೊಂಡ್ರಾಗತ್ತೆ. ಯಾಕೆಂದರೆ ಅಂತಹ ವಿಚಾರಗಳನ್ನು ತಿಳಿಸುವಂತಹ ಬೇಕಾದಷ್ಟು ಪುಸ್ತಕಗಳೆಲ್ಲ ಇದೆ. ನೀವು ಕೋಪ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅದಕ್ಕೊಂದಿಷ್ಟು ಪುಸ್ತಕಗಳೆಲ್ಲ ಇದೆ. ನೀವು ಜಗಳ ಆಡೋದು ಹೇಗೆ ಬಿಡಬೇಕು ಅದಕ್ಕೂ ಪುಸ್ತಕಗಳೆಲ್ಲ ಇದೆ. ಅದರಲ್ಲೆಲ್ಲ ಉಪಾಯಗಳೆಲ್ಲ ಏನೇನು ಮಾಡಬೇಕು. ಕೋಪ ಬಂತು ಅಂದರೆ ತತ್ಕ್ಷಣ ಒಂದು ಲೋಟ ನೀರು ಕುಡೀರಿ, 1 2 3 ಅಂತ ಒಂದು 10 ಎಣಿಸ್ರಿ. ಈ ಥರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಹೇಳುವಂತಹ ಪುಸ್ತಕಗಳೆಲ್ಲ ಇದೆ. ನಿಮ್ಮ ಹತ್ರ 10,000 ಕೊಟ್ಟು ಯಾಕೆ ಬರಬೇಕು ಅಂತಂದು ಅವ್ರು ಹೇಳಿದ್ರು. ಸರಿ ಆಯಿತು, ಇವಾಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಉಪಾಯಗಳು ಗೊತ್ತಿದೆ? ಎಷ್ಟೋ ಜನ ಕೈ ಎತ್ತಾರೆ. ಅರೆ, ಎಷ್ಟು ಜನ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀರಿ? ಇಲ್ಲ. ನಮಗೆ ಗೊತ್ತಿದ್ದರೂ ಅನುಷ್ಠಾನಕ್ಕೆ ತಂದಿರೋದಿಲ್ಲ, ಅದು ಸಮಸ್ಯೆ. ಹಾಗಾಗಿ ಇದೆಲ್ಲ ಪುರಾಣಗಳಲ್ಲಿ ಹೇಳಿದ್ದ ವಿಚಾರಗಳೇ ಎಲ್ಲ ಇತ್ತು, ಆದರೆ ಅನುಷ್ಠಾನಕ್ಕೆ ಯಾರೂ ತಂದಿರಲಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಯಾರೋ ಅಲ್ಪ ಸ್ವಲ್ಪ ಜ್ಞಾನಿಗಳು ಅಲ್ಪ ಸಂಖ್ಯೆಯಲ್ಲಿ ಇದ್ದರೂ ಬಿಟ್ಟರೆ ದೊಡ್ಡ ಸಂಖ್ಯೆಯಲ್ಲಿ ಇರಲಿಲ್ಲ. ಆದರೆ ದಾಸರೆಲ್ಲ ಬಂದು ಮಾಡಿದಂತಹ ಕ್ರಾಂತಿ ಅಂದರೆ ಇದು. ಇಂತಹ ಭಗವಂತನ ನಾಮಸ್ಮರಣೆಗೆ ಬಹಳ ಮಹತ್ವವನ್ನು ಕೊಟ್ಟರು. ಇವತ್ತಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ನಾಮವನ್ನು ಒಂದಲ್ಲ ಒಂದು ದೇವರ ನಾಮವನ್ನು ಹೇಳ್ತಾರೆ. ಈಶನಿನ್ನ ಚರಣ ಭಜನೆ, ಕನಕದಾಸ ಹೇಳಿರುವಂಥ ಆ ಕೇಶವಾದಿ ನಾಮಗಳನ್ನು ಹೇಳ್ತಾರೆ, ಮಧ್ವನಾಮ ಹೇಳ್ಕೊಳ್ತಾರೆ. ಈ ಒಂದಲ್ಲ ಒಂದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೇಳ್ಕೊಳ್ತಾರೆ. ಅಂತಂದರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ ಅಂತಂದರೆ ಅದಕ್ಕೆ ಕಾರಣ ದಾಸರ ಈ ಒಂದು ದೊಡ್ಡ ಕೊಡುಗೆ, ಕ್ರಾಂತಿ ಅಂತಲೇ ಹೇಳಬಹುದು. ಅದರಲ್ಲಿ ಅವರು ಹೇಳ್ತಾರೆ, ನೀವು ಪ್ರತ್ಯೇಕವಾಗಿ ಯಾವುದೋ ಒಂದು ಸಮಯವನ್ನು ಮೀಸಲಿಟ್ಟು ಅದಕ್ಕಾಗಿ ನೀವು ಎಲ್ಲ ಜೀವನವನ್ನೇ ಮುಡುಪಾಗಿ ಇಡಿ ಅಂತ ಹೇಳ್ತಾ ಇಲ್ಲ. ನೀವು ಯಾವ ಕೆಲಸಗಳನ್ನು ಮಾಡ್ತೀರೋ ಮಾಡುವಾಗಲೇ ಇದೆಲ್ಲವನ್ನೂ ಕೂಡ ಜೊತೆಗೆ ಮಾಡಿಕೊಳ್ಳಬಹುದು ಅಂತ ಹೇಳಿ ತಿಳಿಸ್ತಾರೆ. ಅಲ್ಲಿ ಕೃಷ್ಣ ಎನ್ನಬಾರದೆ ಅನ್ನೋ ಪದ್ಯದಲ್ಲಿ ಹೇಳ್ತಾರೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಒಂದು ಒಳ್ಳೆಯ ಅವಕಾಶ ಇದೆ, ಮನುಷ್ಯ ಜನ್ಮದಲ್ಲಿ ಬಿಟ್ಟು ಇನ್ಯಾವ ಜನ್ಮದಲ್ಲೂ ನಾರಾಯಣ ಕೃಷ್ಣ ಅನ್ನುವಂತಹ ಅವಕಾಶ ಇಲ್ಲ. ಸಿಕ್ಕಂತಹ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ಹೇಗೆ? ಮಲಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಬೆಳಗ್ಗೆ ಹೇಳ್ತೀವಿ, ಮೈ ಮುರಿತೀವಿ, ಸುಮ್ಮನೆ ಆವು ಅಂತ ಮೈ ಮುರಿಯೋ ಬದಲು ನಾರಾಯಣ ಕೃಷ್ಣ ಅಂದ್ಕೊಂಡು ಮೈ ಮುರಿರಿ, ಅಷ್ಟು ಸಾಕು, ಭಗವಂತನ ಸ್ಮರಣೆ ಆಯಿತು. ಆಮೇಲೆ ಸುಳಿದಾಡುತ್ತಾ ಮನೆಯೊಳಗಾದರೂ ಒಮ್ಮೆ, ಮನೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀರಿ, ನಾರಾಯಣ ಕೃಷ್ಣ ಅಂದ್ಕೊಂಡು ಕೆಲಸ ಮಾಡಿರಿ. ಸ್ನಾನ ಪಾನ ಜಪ ತಪಗಳ ಸ್ನಾನ ಮಾಡುವಾಗ, ಉಣ್ಣುವಾಗ, ತಿನ್ನುವಾಗ, ಮತ್ತು ನೀವು ಅಲಂಕಾರವನ್ನು ಗಂಧವ ಪೂಸಿ ತಾಂಬೂಲವ ಮೆಲುವಾಗ, ಅಲಂಕಾರ ಮಾಡಿಕೊಳ್ಳುವಾಗ, ತಾಂಬೂಲವನ್ನು ತಿಂತ ಸಂತೋಷದಲ್ಲಿ ಇರುವಾಗ, ಮಗುವನ್ನು ಮುದ್ದಾಡುವಾಗ, ಹೆಂಡತಿಯೊಂದಿಗೆ ಸಂತೋಷವಾಗಿ ಇರುವಾಗ, ಏಳುವಾಗ ಬೀಳುವಾಗ, ಪ್ರತಿಯೊಂದು ಸಂದರ್ಭದಲ್ಲಿ ಪರಿಹಾಸ್ಯದ ಮಾತನಾಡುತ್ತಲೊಮ್ಮೆ, ಯಾರಿಗೋ ತಮಾಷೆ ಮಾಡ್ತಾ ಸಂತೋಷವಾಗಿ ವಿನೋದವಾಗಿ ಕಳೆಯುವ ಸಂದರ್ಭದಲ್ಲಾದರೂ ನೀವು ನಾರಾಯಣ ಕೃಷ್ಣ ಅಂತ ಹೇಳಿ ನಿರಂತರ ಭಗವಂತನ ಸ್ಮರಣೆಯನ್ನು ಮಾಡಿ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಭಗವಂತನ ಸ್ಮರಣೆಗಾಗಿ ನಾವು ಪ್ರತ್ಯೇಕವಾಗಿ ಒಂದು ಸಮಯವನ್ನು ಇಡುವಂತಹ ಅವಶ್ಯಕತೆ ಇಲ್ಲ. ಹೊತ್ತು ಕಳೆಯಬೇಡಿ ಕಾಲಮೃತ್ಯು ಬಾಹೋದೀಗಲೇ.
ಎಚ್ಚರಿಸ್ತಾರೆ ದಾಸರು, ನೀವು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಯಾಕೆಂದರೆ ಕಾಲ ಮೃತ್ಯು ಬಾಹೋದೀಗಲೇ, ಯಾವ ಕ್ಷಣದಲ್ಲಿ ನಮ್ಮ ಆಯಸ್ಸು ಮುಗಿದೋಗುತ್ತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮದೆಲ್ಲ ನಾರಾಯಣ ಕೃಷ್ಣ ವಯಸ್ಸಾದ ತಕ್ಷಣ ಹೇಳ್ತಾರೆ ನಾರಾಯಣ ಕೃಷ್ಣ ಅನ್ನೋ ವಯಸ್ಸು ನಿಂದು, ಸುಮ್ಮನೆ ಹಂಗೆ ಹೇಳ್ಕೊಂಡಿರು ಅಂತ. ನಾರಾಯಣ ಕೃಷ್ಣ ಅನ್ನಲಿಕ್ಕೆ ಏನು ವಯಸ್ಸಾಗಬೇಕು ಅಂತೇನಿಲ್ಲ. ಧ್ರುವ, ಪ್ರಹ್ಲಾದ ಅಂತಹ ಚಿಕ್ಕವರು ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಉದ್ಧಾರ ಆದಂತಹ ಉದಾಹರಣೆಗಳಿವೆ. ಹಾಗಾಗಿ ಭಗವಂತನ ನಾಮಸ್ಮರಣೆಯನ್ನು ಅತಿ ಚಿಕ್ಕ ವಯಸ್ಸಿನಿಂದಲೇ ನಾವು ಮಕ್ಕಳಿಗೆ ಮಾಡಿಸ್ತಾ ಹೋಗಬೇಕು. ಕಡೆ ಪಕ್ಷ ಹರೇ ರಾಮ ಹರೇ ರಾಮ ಈ ಮಂತ್ರವನ್ನಾದರೂ ಅದಕ್ಕೆ ನಾವು ಶುಚಿಯಾದ ಬಟ್ಟೆ ಉಟ್ಕೊಳ್ಬೇಕು, ಮಡಿ ಉಟ್ಕೊಂಡಿರಬೇಕು, ಅದಿರಬೇಕು ಇದಿರಬೇಕು, ಯಾವ ನಿಯಮವೂ ಇಲ್ಲ. ನೀವು ಎಂತಹ ಸ್ಥಿತಿಯಲ್ಲಿ ಇದ್ದರೂ ಕೂಡ, ನೀವೊಂದು ಪ್ರಯಾಣ ಮಾಡ್ತಾ ಇದ್ದೀರಿ ಹಾಗಿದ್ದರೂ ಪರವಾಗಿಲ್ಲ, ಎಂತಹ ಸ್ಥಿತಿಯಲ್ಲೂ ಹೇಳಲಿಕ್ಕೆ ಅವಕಾಶ ಇರುವಂತಹ ಮಂತ್ರ ಅಂದರೆ ಅದು ಹರೇ ರಾಮ ಹರೇ ರಾಮ. ಅದಕ್ಕೆ ಅದನ್ನು ನಾಮಮಂತ್ರ ಅಂತ ಹೇಳಿ ಕರೀತಾರೆ. ಅದು ನಾಮನೂ ಹೌದು, ಮಂತ್ರನೂ ಹೌದು. ಕೆಲವೆಲ್ಲ ಮಂತ್ರಗಳು, ಈ ಗಾಯತ್ರಿ ಮಂತ್ರ ಅಥವಾ ಬೀಜಾಕ್ಷರಗಳಿರುವ ಮಂತ್ರವನ್ನು ಹೆಂಗಂದ್ರೆ ಹಂಗೆ ಹೇಳೋ ಹಾಗಿಲ್ಲ. ನಾವು ಒಂದು ಒಳ್ಳೆ ಬಟ್ಟೆಯನ್ನು ಉಟ್ಟುಕೊಂಡು ಹೇಳಬೇಕಾಗತ್ತೆ. ಮಂತ್ರಗಳಿಗೆ ಆ ವ್ಯವಸ್ಥೆ ಇದೆ. ನಾಮಗಳನ್ನು ನಾರಾಯಣ ಕೃಷ್ಣ ಗೋವಿಂದ ಅನ್ನಲಿಕ್ಕೆ ಏನು ಬೇಕಾಗಿಲ್ಲ. ಆದರೆ ನಾಮವೂ ಆಗಿದೆ, ಮಂತ್ರವೂ ಆಗಿದೆ ಅಂದರೆ ಇದು ಹರೇ ರಾಮ ನಾಮ ಮಂತ್ರ. ಇದು ಮಂತ್ರದಷ್ಟೇ ಪವರ್ಫುಲ್ಲಾಗಿರುವಂಥದ್ದು. ಅದನ್ನು ನಿರಂತರವಾಗಿ ನಾವು ಅದನ್ನು ಹೇಳ್ಕೊಳ್ಬಹುದು ಅಂತ ಹೇಳಿ, ಹೀಗೆ ಜಗತ್ತಿಗೆ ಅತ್ಯಂತ ದೊಡ್ಡದಾಗಿರುವಂತಹ ಒಂದು ನಾಮಸ್ಮರಣೆ ಎನ್ನುವಂತಹ ದೊಡ್ಡದಾಗಿರುವ ಒಂದು ಕೊಡುಗೆಯನ್ನು ಅವರು ದಾಸರು ಕೊಟ್ಟಿದ್ದಾರೆ. ಬರೀ ನಾಮಸ್ಮರಣೆ ಮಾಡಿ ಅಂತ ಉಪದೇಶ ಮಾತ್ರ ಮಾಡಿದ್ದಲ್ಲದೇನೆ ಭಗವಂತನ ನಾಮಸ್ಮರಣೆಗೆ ಬೇಕಾಗಿರುವಂತಹ ಅನೇಕ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ನಾಮ ಒಂದೇ ಸಾಲದೆ, ಅದು ಒಂದು ಹೇಳ್ತಾರೆ. ಒಂದು ನಾಮವನ್ನಾದರೂ ಜೀವನದಲ್ಲಿ ಒಬ್ಬರು ಇಟ್ಕೊಳ್ಬೇಕು ಅಂತ ಹೇಳಿ ಉದಾಹರಣೆ ಕೊಡ್ತಾರಲ್ಲಿ. ಒಬ್ಬೊಬ್ಬರು ಒಂದೊಂದು ನಾಮವನ್ನು ಇಟ್ಟುಕೊಂಡು ಉದ್ಧಾರ ಆಗಿದ್ದಾರೆ. ನಾರಾಯಣ ಅಂಥೇಳಿ ಅಜಾಮಿಳ ಉದ್ಧಾರ ಆದ, ಹರಿ ಅಂತ ಹೇಳಿ ಪ್ರಹ್ಲಾದ ಉದ್ಧಾರ ಆದ. ಹೀಗೆ ಒಂದಾದರೂ ನಾಮವನ್ನು, ದೇವರ ಒಂದು ನಾಮವನ್ನಾದರೂ ಕೂಡ ನಿರಂತರವಾಗಿ ನಾವು ಜೀವನದಲ್ಲಿ ಉಚ್ಚಾರಣೆ ಮಾಡ್ತಾ 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 ಬರಬೇಕು. ಅದರಿಂದ ಒಂದು ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಯಾವುದು ಒಂದನ್ನೇ ಗಟ್ಟಿಯಾಗಿ ಬಿಡದೆ ಮಾಡ್ತಾರೋ ಅದರಿಂದ ಒಂದು ಸಿದ್ಧಿ ಎಲ್ಲರಿಗೂ ಕೂಡ ಪ್ರಾಪ್ತವಾಗುತ್ತೆ. ಹಾಗಾಗಿ ಸಿದ್ಧಿಯನ್ನು ಪಡೆದುಕೊಳ್ಬೇಕು. ಒಂದೇ ನಾಮವೇ ಸಾಲದೆ, ಒಂದು ನಾಮವನ್ನಾದರೂ ನಾವು ಗಟ್ಟಿಯಾಗಿ ಜೀವನದಲ್ಲಿ ಹಿಡಿದಿದ್ದೇ ಆಗಲಿ ನಾವು ಉದ್ಧಾರ ಆಗ್ತೀವಿ ಅಂತ ಹೇಳಿ ಹೀಗೆ ಉಪದೇಶ ಮಾಡ್ತಾರೆ. ಇದೊಂದು ಸಾಮಾಜಿಕವಾಗಿ ಒಂದು ಸಮಾಜಕ್ಕೆ ಆತ್ಮೋದ್ಧಾರಕ್ಕೆ ಸುಲಭವಾಗಿರುವ ಉಪಾಯವನ್ನು ಮತ್ತೆ ಅದನ್ನು ಪುನರುತ್ಥಾನಗೊಳಿಸಿ ದೊಡ್ಡ ಮಟ್ಟದಲ್ಲಿ ಪ್ರಪಂಚದಲ್ಲಿ ಅನುಷ್ಠಾನ ಮಾಡುವಂತೆ ಒಂದು ಕ್ರಾಂತಿಯನ್ನು ಈ ವಿಚಾರದಲ್ಲಿ ದಾಸರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದಿಷ್ಟು ವಿಚಾರಗಳಿವೆ. ಅದರ ಜೊತೆಗೆ ಇನ್ನೊಂದು ಕ್ರಾಂತಿಯನ್ನು, ಸಮಾಜಕ್ಕೆ ಅತ್ಯಂತ ಹಿತವಾಗಿರುವಂತಹ ಕ್ರಾಂತಿಯನ್ನು ಏನು ಮಾಡಿದ್ದಾರೆ ಅವರು, ತತ್ವೋಪದೇಶಗಳ ದೃಷ್ಟಿಯಿಂದಾಗಿರಬಹುದು, ಮತ್ತೊಂದು ದೃಷ್ಟಿಯಿಂದಾಗಿರಬಹುದು, ಏನೇನು ನಡೆಸಿಕೊಟ್ಟಿದ್ದಾರೆ ಅಂತನ್ನುವಂತಹ ಇನ್ನು ಅನೇಕ ವಿಚಾರಗಳನ್ನು ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.